ಸೊ ವ್ಯಭಿಚಾರ ಮಾಡ್ತಾ ಇದ್ದಂಥ ಇಬ್ಬರನ್ನ ಕರ್ಕೊಂಬರ್ಬೇಕಾಯ್ತು. ಅಲ್ಲಿ ಒಬ್ಬ ಮಾತ್ರ, ಅವಳೊಬ್ಬಳನ್ನ ಮಾತ್ರ ಕರ್ಕೊಂಬರ್ತಾಳೆ, ಇನ್ನೊಬ್ಬ ಇಲ್ಲ ಅಲ್ಲಿ. ಸೊ ಜನ ಹೆಂಗೆ ಗೊತ್ತಾ, ಸಿಕ್ಕಾಕೊಂಡ್ರೆ ಬಿಡೋಂಗಿಲ್ಲ. ಸೊ ಜನ ಕಾಯ್ತಾ ಇರ್ತಾರೆ, ಯಾವುದ್ರಲ್ಲಾದರೂ ಸಿಕ್ಕಾಕೊಬೇಕು, ನಿನ್ನ ಮೇಲೆ ತಪ್ಪು ಹೊರಿಸ್ಬೇಕು, ನೀನು ಸರಿ ಇಲ್ಲ ಅಂತ ಹೇಳಬೇಕು, ನೀನು ಎಲ್ಲಾದರೂ ಸಿಕ್ಕಿಸ್ಬೇಕು ಅಂತ ಎಲ್ಲ ಶತ್ರುಗಳು ನಮ್ಮ ಹಿಂದೆ ಕೆಲಸ ಮಾಡ್ತಾನೇ ಇರ್ತಾರೆ. ಆದರೆ ದೇವರು ಯಾವ ತಪ್ಪಲ್ಲೋ ನೀನು ಸಿಕ್ಕಾಕೊಳ್ದ ಹಾಗೆ, ಶತ್ರು ನಿನ್ನ ಮೇಲೆ ಕೈ ಹಿಡ್ದ ಹಾಗೆ, ದೇವರು ನಿನಗಾಗಿ ಯುದ್ಧ ಮಾಡ್ಕೊಂಡು ನಿನ್ನ ಹಿಂದೆನೇ ಹಾಗೆ ಪ್ರೀತಿಯ ದೇವರು ನಿನ್ನ ಹಿಂದೆನೇ ಬರ್ತಾರೆ ಅನ್ನೋದೇ ಸತ್ಯ. ಕ್ರಿಶ್ಚಿಯಾನಿಟಿ ಏನು ಹೇಳುತ್ತೆ, ಸಾಕ್ಷಿ ತುಂಬ ಇಂಪಾರ್ಟೆಂಟು ಅಂತ. ನಾನೇನು ಹೇಳ್ತೀನಿ ಅಂದರೆ, ಸಾಕ್ಷಿ ಇಲ್ಲದೇ ಇರುವಳನ್ನ ಇಟ್ಟು ದೇವರು ಒಂದು ಪಟ್ಟಣನ ತಿರುಗಿಸ್ಬಿಟ್ರು ಅಂದರೆ, ನಿನ್ನ ಬಗ್ಗೆ ತಪ್ಪಾಗಿ ಸಾಕ್ಷಿನೆಲ್ಲ ಕೆಡಿಸಿ ನಿನ್ನನ್ನು ಹೇಗಾದರೂ ಬೀಳಿಸ್ಬೇಕು ಅಂತ ಇದ್ದರೂ ದೇವರು ನಿನ್ನನ್ನೇ ಇಟ್ಟು ಉಪಯೋಗಿಸ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಆಮೇಲೆ ಲವ್ ಅನ್ನೋದು ಪಾಸ್ಟ್ ಸಿನ್ಸ್ ಮಾತ್ರ ಫರ್ಗ್ಯೂ ಮಾಡಲ್ಲ, ಈವನ್ ಯುವರ್ ಫ್ಯೂಚರ್ ಸಿನ್ಸ್. ಅಂದರೆ ನೀನು ಈ ರೀತಿ ಮಾಡಿದ್ರೂ, ನೀನು ಒಂದು ವೇಳೆ ಸರಿ ಇಲ್ಲದೇ ಇದ್ರೂ, ಒಂದು ವೇಳೆ ನೀನು ಬಿಟ್ಟರು, ಒಂದು ವೇಳೆ ನೀನು ಮರ್ತರು, ಒಂದು ವೇಳೆ ನೀನು ಕಡೆಯಿಂದ ತಪ್ಪಾದರು, ಬಟ್ ಸ್ಟಿಲ್ ಐ ವಿಲ್ ಫರ್ಗಿವ್ ಯು. ದಟ್ ಈಸ್ ಲವ್. ನೋಡಿ, ಸತ್ಯವೇದದಲ್ಲಿ ದೇವರೊಂದಿಗೆ ಐಕ್ಯವಾಗಿದ್ದವರು ದಾವೀದನು, ಈ ವಾಸ್ ರೂಲಿಂಗ್ ದ ನೇಷನ್. ಜೋಸಫ್, ಈ ವಾಸ್ ಕನೆಕ್ಟೆಡ್ ವಿತ್ ಗಾಡ್, ಈ ವಾಸ್ ರೂಲಿಂಗ್ ದ ನೇಷನ್. ಡ್ಯಾನಿಯಲ್, ಈ ವಾಸ್ ಕನೆಕ್ಟೆಡ್ ವಿತ್ ಗಾಡ್, ಈ ವಾಸ್ ರೂಲಿಂಗ್ ದ ನೇಷನ್. ಸೊ ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋರು ಏನೋ ಎಲ್ಲ ಒಂದು ಮೂಲೆಯಲ್ಲಿ ಸ್ತೋತ್ರ ಅಂದ್ಕೊಂಡಿದ್ದವರಲ್ಲ. ದೇವರೊಂದಿಗೆ ಐಕ್ಯತೆಯಲ್ಲಿ ಇದ್ದವರು ರಾಜ್ಯಗಳನ್ನು ಆಳ್ತಾ ಇದ್ದರು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಸತ್ಯವೇದ ಹೇಳುತ್ತೆ, ನೀನು ಹೇಳಿದಂತೆಯೇ ನಿನಗಾಗುವುದು, ನೀನು ಯಾವುದನ್ನು ಯೋಚನೆ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ನಾನು ಮಾಡ್ತೀನಿ. ಈ ರೀತಿಯೆಲ್ಲ ಹೇಳಿದಾಗ ನಾವು ಯಾವುದನ್ನು ಯೋಚನೆ ಮಾಡ್ತೀವಿ, ಯಾವುದನ್ನು ಮಾತಾಡ್ತೀವಿ, ಅದೆಲ್ಲ ಬಂದು ಭಾಳ ಇಂಪಾರ್ಟೆಂಟ್. ಸೊ ಎಲ್ಲ ಪ್ರಸಂಗಗಳು ತುಂಬ ಚೆನ್ನಾಗಿದೆ. ಅಂದರೆ ಇದು ಯಾವ ಥರ ಇರುತ್ತೆ ಗೊತ್ತಾ, ಊಟ ಚೆನ್ನಾಗಿರುತ್ತೆ, ಊಟ ಟೇಸ್ಟಾಗಿರುತ್ತೆ, ಅದರಲ್ಲಿ ಅದು ಸ್ವಲ್ಪ ಅದರಲ್ಲಿ ವಿಷ ಹಾಕಿದ್ರೆ ಹೆಂಗಿರುತ್ತೆ, ಆ ರೀತಿಗಳು ಅನೇಕ ಪ್ರಸಂಗಗಳು ಇರುತ್ತೆ. ತುಂಬ ವಾಕ್ಯ ತುಂಬ ಚೆನ್ನಾಗಿತ್ತು ಪಾಸ್ಟರ್, ಅದರಲ್ಲಿ ಲೈಟಿಗೆ ವಿಷ ಹಾಕಿದ್ದಾರೆ, ಅದು ಸ್ಲೋಗೆ ನಿಮಗೆ ಅದು ಫುಡ್ ಪಾಯ್ಸನ್ ಮಾಡ್ತಾ ಇರ್ತೈತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಯಾವುದು ತುಂಬ ಚೆನ್ನಾಗಿದೆ ಅನ್ನೋದು ಮುಖ್ಯ ಅಲ್ಲ, ಯಾವುದು ನಮ್ಮ ಲೈಫಲ್ಲಿ ಭಯ ಇಲ್ಲದೆ ಧೈರ್ಯವಾಗಿ ದೇವ್ರನ್ನ ಆರಾಧನೆ ಮಾಡಿಸ್ಬೇಕು, ಪ್ರಾರ್ಥನೆ ಮಾಡಿಸ್ಬೇಕು, ದೇವ್ರ ಮುಂದೆ ಸಂತೋಷವಾಗಿ ಬಂದು ನಿಲ್ಲೋ ಥರ ಯಾವುದು ಮಾಡುತ್ತೋ ಅದೇ ನಿಜವಾದ ಸತ್ಯ. ಸೊ ನಮಗೆ ಯಾವಾಗೆಲ್ಲ ವಾಕ್ಯ ಕೇಳ್ತೀವೋ ಆ ವಾಕ್ಯ ನಮ್ಮನ್ನು ಸಂತೋಷಪಡಿಸ್ಬೇಕು, ನಮ್ಮನ್ನು ಬಲಪಡಿಸ್ಬೇಕು. ಸೊ ದೇವರ ನೀತಿ, ನಾವು ನೀತಿವಂತರು ಅನ್ನೋದನ್ನೆಲ್ಲ ನಾವು ಯಾಕೆ ಮಾತನಾಡಬೇಕು ಅಂದರೆ, ಯಾವಾಗೆಲ್ಲ ರೈಚಸ್ನೆಸ್ ಬಗ್ಗೆ ಮಾತಾಡ್ತೀವೋ, ಯಾವಾಗೆಲ್ಲ ಗ್ರೇಸ್ ಆಫ್ ಗಾಡ್ ದೇವ್ರ ಕೃಪೆ ಬಗ್ಗೆ ಮಾತನಾಡ್ತೀವೋ, ಅವಾಗೆಲ್ಲ ನಮ್ಮೊಳಗಡೆ ಲೈಫ್ ತೊಗೊಂಬರುತ್ತೆ. ಏನು ತೊಗೊಂಬರುತ್ತೆ? ಲೈಫ್, ಅಭಿವೃದ್ಧಿ, ಜೀವನ ತರುತ್ತೆ. ಐ ಮೀನ್ ನೋಡಿ, ಸತ್ಯವೇದ ಈ ರೀತಿ ಹೇಳುತ್ತೆ. ಯೆಶಾಯನ ಬರೆದ ಪುಸ್ತಕ 32:16 ಓದಿ. ಅಡವಿಯಲ್ಲಿ ನೆಲೆಗೊಳ್ಳುವುದು, ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. ಜಸ್ಟಿಸ್ ವಿಲ್ ಡ್ವೆಲ್ ಇನ್ ದ ವಿಲ್ಡರ್ನೆಸ್ ಆ್ಯಂಡ್ ರೈಚಸ್ನೆಸ್ ರಿಮೈನ್ ಇನ್ ದ ಫ್ರೂಟ್ಫುಲ್ ಫೀಲ್ಡ್. ಜಸ್ಟಿಸ್ ಅಂದರೆ ಏನು ಗೊತ್ತಾ? ನ್ಯಾಯ. ಇವಾಗ ನೋಡಿ, ಕೆಲವರು ಹೇಳ್ತಾರೆ, ಪಾಸ್ಟರ್ ಉಪ್ಪು ತಿಂದರೆ ನೀರು ಕುಡಿಲೇಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಸೊ ನೀವು ಅದು ಹೆಂಗೆ ಹೇಳ್ತೀರಾ? ನಮ್ಮ ಶಿಕ್ಷೆನ ಆತನ ಹೊತ್ಕೊಂಡ್ಬಿಟ್ರು, ನಮಗೆ ಶಿಕ್ಷೆ ಇಲ್ಲ, ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಅದು ಹೆಂಗೆ ಹೇಳ್ತೀರಾ? ನೋಡಿ, ಇದೆಲ್ಲ ನ್ಯಾಯ ಅಲ್ವಾ? ಒಬ್ಬನೇನಾದರೂ ತಪ್ಪು ಮಾಡಿದ್ರೆ ಅವನ ಪಾಪಕ್ಕೆ ಅವನ ಶಿಕ್ಷೆ ಅನುಭವಿಸಲೇಬೇಕು, ಇದು ನ್ಯಾಯ. ಆಮೇಲೆ ನನ್ನ ಶಿಕ್ಷೆನ ಯೇಸು ಸ್ವಾಮಿ ಹೊತ್ಕೊಂಡು ನನಗೆ ಆಶೀರ್ವಾದ ಕೊಟ್ಟಿದ್ದಾರೆ ಅನ್ನೋದು ನೀತಿ. ಇದು ದೇವರ ನೀತಿ, ಇದು ದೇವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಈ ರೀತಿ ಹೇಳ್ಬೋದು, ಇದು ದೇವರ ನೀತಿ ಅಂದರೆ ಹಿಂಗೆ ಹೇಳ್ಬೋದು. ನೋಡಿ, ಇದು ದೇವರ ಪ್ರಮಾಣ, ಲಾ. ದಿಸ್ ಇಸ್ ಗಾಡ್ಸ್ ರೈಚಸ್ನೆಸ್. ಈ ಲೋಕದಲ್ಲಿ ಎರಡು ಗುಂಪಿದೆ. ಸತ್ಯವೇದ ಈ ರೀತಿ ಹೇಳುತ್ತೆ, ನೀತಿವಂತನೂ ಒಬ್ಬನೂ ಇಲ್ಲ. ಎಲ್ಲರೂ ಹೇಳಿ. ಅಂದರೆ ನಾನು ಪರ್ಫೆಕ್ಟ್ ಅಂತ ಹೇಳೋದಕ್ಕೆ ಒಬ್ಬರು ಇಲ್ವಂತೆ. ಅಂದರೆ ಎಲ್ಲರೂ ಪಾಪ ಮಾಡಿದ್ದಾರೆ, ಕೆಲವರು ಸಿಕ್ಕಾಕೊಂಡವ್ರೆ, ಕೆಲವರು ಸಿಕ್ಕಾಕೊಂಡಿಲ್ಲ. ಅರ್ಥ ಆಯ್ತಾ?
ಸರಿ, ಇಲ್ಲಿ ವ್ಯಭಿಚಾರ ಮಾಡಿದಂಥ ಸ್ತ್ರೀನ ಕರ್ಕೊಂಬಂದ್ರಲ್ಲ, ಇವಳು ವ್ಯಭಿಚಾರ ಮಾಡ್ತಾಯಿದ್ಲು ಅಂತ ಹೇಳಿದ್ರು ಅಲ್ವಾ? ಒಬ್ಬಳೇ ಹೆಂಗೆ ವ್ಯಭಿಚಾರ ಮಾಡ್ತಾಯಿದ್ಲು? ಮಾಡಿದವನೆಲ್ಲಿ? ಅವನು ಸಿಕ್ಕಾಕೊಂಡಿಲ್ಲ. ಸೊ ಅವನು ಬಿಟ್ಬಿಟ್ರು, ಇವಳನ್ನ ಕರ್ಕೊಂಬಂಡ್ರು. ಯಾಕಂದ್ರೆ ಅವನು ಓಡೋದ. ಸೊ ಈ ಲೋಕ ಹೆಂಗೆ ಗೊತ್ತಾ? ಓಡೋಗ್ಬಿಟ್ರೆ, ತಪ್ಪಿಸ್ಕೊಂಡ್ರೆ, ಎಸ್ಕೇಪ್ ಆಗಿಬಿಟ್ರೆ ಅವನು ಒಳ್ಳೆಯವನು, ಸಿಕ್ಕಾಕೊಂಡ್ರೆ ಕೆಟ್ಟವನು. ಸೊ ವ್ಯಭಿಚಾರ ಮಾಡ್ತಾ ಇದ್ದಂಥ ಇಬ್ಬರನ್ನ ಕರ್ಕೊಂಬರ್ಬೇಕಾಯಿತು. ಅಲ್ಲಿ ಒಬ್ಬ ಮಾತ್ರ, ಅವಳೊಬ್ಬಳನ್ನ ಮಾತ್ರ ಕರ್ಕೊಂಬರ್ತಾಳೆ, ಇನ್ನೊಬ್ಬ ಇಲ್ಲ ಅಲ್ಲಿ. ಸೊ ಜನ ಹೆಂಗೆ ಗೊತ್ತಾ? ಸಿಕ್ಕಾಕೊಂಡ್ರೆ ಬಿಡೋಂಗಿಲ್ಲ. ಸೊ ಜನ ಕಾಯ್ತಾ ಇರ್ತಾರೆ, ಯಾವುದ್ರಲ್ಲಾದರೂ ಸಿಕ್ಕಾಕೊಬೇಕು, ನಿನ್ನ ಮೇಲೆ ತಪ್ಪು ಹೊರಿಸ್ಬೇಕು, ನೀನು ಸರಿ ಇಲ್ಲ ಅಂತ ಹೇಳಬೇಕು, ನೀನು ಎಲ್ಲಾದರೂ ಸಿಕ್ಕಿಸ್ಬೇಕು ಅಂತ ಎಲ್ಲ ಶತ್ರುಗಳು ನಮ್ಮ ಹಿಂದೆ ಕೆಲಸ ಮಾಡ್ತಾನೇ ಇರ್ತಾರೆ. ಆದರೆ ದೇವರು ಯಾವ ತಪ್ಪಲ್ಲೋ ನೀನು ಸಿಕ್ಕಾಕೊಳ್ದಾಗೆ, ಶತ್ರು ನಿನ್ನ ಮೇಲೆ ಕೈ ಹಿಡ್ದ ಹಾಗೆ, ದೇವರು ನಿನಗಾಗಿ ಯುದ್ಧ ಮಾಡ್ಕೊಂಡು ನಿನ್ನ ಹಿಂದೆನೇ ಹಾಗೆ ಪ್ರೀತಿಯ ದೇವರು ನಿನ್ನ ಹಿಂದೆನೇ ಬರ್ತಾರೆ ಅನ್ನೋದೇ ಸತ್ಯ. ಎಲ್ಲ ಪ್ರೀಚರ್ಸ್ ಏನು ಹೇಳ್ತಾರೆ ಗೊತ್ತಾ? ಕ್ರೈಸ್ತರಿಗೆ ಯಾವುದು ಇಂಪಾರ್ಟೆಂಟು? ಯಾವುದ್ರ ಇಂಪಾರ್ಟೆಂಟು? ಸಾಕ್ಷಿ ಇಂಪಾರ್ಟೆಂಟ್. ಟೆಸ್ಟಿಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಶ್ಚಿಯಾನಿಟಿ ಲೈಫಲ್ಲಿ ಯಾವುದು ಇಂಪಾರ್ಟೆಂಟು? ಸಾಕ್ಷಿ ತುಂಬ ತುಂಬ ಇಂಪಾರ್ಟೆಂಟು. ನೀನು ಸಾಕ್ಷಿನ ಕಾಪಾಡ್ಕೊಬೇಕು ಅಂತ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಸಮಾರ್ಯ ಪಟ್ಟಣವನ್ನು, ಆ ಪಟ್ಟಣದಲ್ಲಿರುವಂಥ ಎಲ್ಲ ಜನರನ್ನು ಒಬ್ಬಳು ಹೋಗಿ ಸುವಾರ್ತೆ ಹೇಳಿ ಕರ್ಕೊಂಬರ್ತಾಳೆ. ಅವಳು ಸಾಕ್ಷಿ ಏನು ಗೊತ್ತಾ? ಎಷ್ಟು ಮದುವೆ? 5 ಮದುವೆ, ಒಂದು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ. ಆರನೇದು ಮದುವೆ ಆಗಿಲ್ಲ, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದಾಳೆ. ಅವಳನ್ನ ಇಟ್ಟು ದೇವರು ಒಂದು ಪಟ್ಟಣನ ತಿರುಗಿಸ್ಬಿಟ್ರು. ಕ್ರಿಶ್ಚಿಯಾನಿಟಿ ಏನು ಹೇಳುತ್ತೆ? ಸಾಕ್ಷಿ ತುಂಬ ಇಂಪಾರ್ಟೆಂಟು ಅಂತ. ನಾನೇನು ಹೇಳ್ತೀನಿ ಅಂದರೆ, ಸಾಕ್ಷಿ ಇಲ್ಲದೇ ಇರುವಳನ್ನ ಇಟ್ಟು ದೇವರು ಒಂದು ಪಟ್ಟಣನ ತಿರುಗಿಸ್ಬಿಟ್ರು ಅಂದರೆ, ನಿನ್ನ ಬಗ್ಗೆ ತಪ್ಪಾಗಿ ಸಾಕ್ಷಿನೆಲ್ಲ ಕೆಡಿಸಿ ನಿನ್ನನ್ನು ಹೇಗಾದರೂ ಬೀಳಿಸ್ಬೇಕು ಅಂತ ಇದ್ದರೂ ದೇವರು ನಿನ್ನನ್ನೇ ಇಟ್ಟು ಉಪಯೋಗಿಸ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಆಮೇಲೆ ಸಾಕ್ಷಿಯಾಗಿದ್ದೀವಿ ಪಾಸ್ಟರ್, ನಾನು ಪರಿಶುದ್ಧವಾಗಿದ್ದೀನಿ, ಏನು ಒಂದು ಪ್ರಯೋಜನ ಇಲ್ಲ, ಇಲ್ಲಿ ಸಾಕ್ಷಿನೇ ಇಲ್ಲ. ಒಂದು ಊರನ್ನೇ ಕರ್ಕೊಂಬಂದ್ಬಿಟ್ಲು. ಯಾವುದು ತುಂಬ ಮುಖ್ಯ ಇವಾಗ? ಸಾಕ್ಷಿ ಮುಖ್ಯನ? ಒಂದು ಪಟ್ಟಣನೇ ರಿವೈವಲ್ ಉಜ್ಜೀವನ ತೊಗೊಂಬಂದಿದ್ದು ತುಂಬ ಇಂಪಾರ್ಟೆಂಟಾ? ಅಷ್ಟೇ. ತುಂಬ ಸಾಕ್ಷಿಯಾಗಿರಬೇಕು ಅಂತ ಮಾತಾಡಬೇಡ. ನೀನು ಅನೇಕರಿಗೆ ಪ್ರಯೋಜನವಾಗಿರು. ಆಮೇಲೆ ಅನೇಕರಿಗೆ ಯೇಸು ಬಗ್ಗೆ ನೀನು ಹೇಳು. ನಿನ್ನ ಲೈಫ್ ಹೆಂಗಿದ್ರು ದೇವ್ರು ನಿನ್ನನ್ನು ಪ್ರಯೋಜನ ಪಡಿಸ್ತಾರೆ ಅನ್ನೋದೇ ಸಂದೇಶ. ಆಮೇಲೆ ನೀನು ಹಿಂಗಿರಬೇಕು, ಹಂಗಿರಬೇಕು, ಹಂಗಿಲ್ಲ ಅಂದರೆ ಹಿಂಗೆ, ಹಿಂಗಿಲ್ಲ ಅಂದರೆ ಹಂಗೆ, ದೇವ್ರು ನೋಡಿ ಏನು ಮಾಡ್ತಾರೆ ನಿನಗೆ, ದೇವ್ರು ನೋಡಿ ಹಿಂಗೆ ಹೊಡಿತಾರೆ, ದೇವ್ರು ನೋಡಿ ನಿನ್ನ ಹಂಗೆ ಪನಿಷ್ ಮಾಡ್ತಾರೆ, ಇಂಥ ಸತ್ಯಗಳನ್ನೆಲ್ಲ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಎಂಥ ಮನುಷ್ಯನನ್ನು ದೇವರು ಉಪಯೋಗಿಸೋದಕ್ಕೆ ಸಾಧ್ಯ? ನಿನ್ನನ್ನು ಸಹ, ಪಾಸ್ಟರ್ ನನ್ನ ಲೈಫಲ್ಲಿ ಎಷ್ಟೋ ತಪ್ಪುಗಳನ್ನು ನಾನು ಮಾಡಿಬಿಟ್ಟಿದ್ದೀನಿ, ದೇವ್ರು ನನಗೆ ಕ್ಷಮಿಸ್ತಾರೆ ಅಂದರೆ 100% ಗಾಡ್ ಆ್ಯಸ್ ಫರ್ಗಿವನ್ ಯು ಆಲ್ರೆಡಿ. ದೇವ್ರು ನಿನ್ನನ್ನು ಆಲ್ರೆಡಿ ಕ್ಷಮಿಸಿದ್ದಾರೆ ಅನ್ನೋದೇ ಸತ್ಯ. ಪ್ರೈಸ್ ದಿ ಲಾರ್ಡ್. ಪ್ರೀತಿ ಅಂದರೆ ಏನು ಗೊತ್ತಾ? ನೋಡಿ, ಲವ್ ಅಂದರೆ ನಿನ್ನ ಪೂರ್ವಕಾಲ ಪಾಪಗಳನ್ನು ಕ್ಷಮಿಸೋದು ಮಾತ್ರ ಅಲ್ಲ. ಲವ್ ಅಂದರೆ ನಿನ್ನ ಪಾಸ್ಟ್ ಸಿನ್ಸನ್ನು ಫರ್ಗಿವ್ ಮಾಡೋದಲ್ಲ, ಫ್ಯೂಚರ್ ಸಿನ್ಸನ್ನು ಫರ್ಗಿವ್ ಮಾಡೋದೇ ಸಿನ್. ಇದು ಲವ್. ಹೆಂಗೆ? ನಿನ್ನ ಪಾಸ್ಟ್ ಅಂದರೆ ನಿನ್ನ ಕಳೆದಂಥ ಜೀವಿತದಲ್ಲಿ ಇದ್ದಂಥ ಪಾಪಗಳನ್ನು ಕ್ಷಮಿಸೋದು ಪ್ರೀತಿ ಅಲ್ಲ, ಫ್ಯೂಚರಲ್ಲಿ ಮಾಡುವಂಥ ತಪ್ಪುಗಳನ್ನು ಸಹ ಕ್ಷಮಿಸೋದೇ ಪ್ರೀತಿ. ಇವಾಗ ನೋಡಿ, ಇವಾಗ ಒಂದು ಮದುವೆ ಮಾಡ್ಕೊಳ್ತಾರೆ ಅಂದರೆ ಒಂದು ಕವನೆಂಟ್, ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ಏನು ಗೊತ್ತಾ? ಕಷ್ಟದಲ್ಲೂ ನಷ್ಟದಲ್ಲೂ ಸುಖದಲ್ಲೂ ದುಃಖದಲ್ಲೂ ಐಶ್ವರ್ಯದಲ್ಲೂ ಈ ಥರ ಆರೋಗ್ಯದಲ್ಲೂ ಅನಾರೋಗ್ಯದಲ್ಲೂ ಈ ರೀತಿ ಒಂದು ಒಡಂಬಡಿಕೆ ಮಾಡಿಸ್ತಾರೆ ನೋಡಿ. ಏನು ಗೊತ್ತಾ? ಇನ್ನೂ ಏನೂ ನಡೆದಿರಲ್ಲ, ಅದಕ್ಕಿಂತ ಮುಂಚೆನೇ ಕವನೆಂಟು, ಅದಕ್ಕಿಂತ ಮುಂಚೆನೇ ಒಡಂಬಡಿಕೆ. ಅಂದರೆ ಈ ರೀತಿ ಎಲ್ಲ ನಾವು ಕಷ್ಟದಲ್ಲಿ ಹೋದರೂ, ಏನೇ ಉಪದ್ರವ ಬಂದರೂ, ಏನೇ ತಾಪತ್ರೆ ಬಂದರೂ ನಾನು ನಿಲ್ತೀನಿ ಅಂತ ಫಸ್ಟೇ ಕವನೆಂಟ್ ಮಾಡ್ಕೊಳ್ತಾರೆ ನೋಡ್ದ, ನಾನು ನಿಲ್ತೀನಿ ಅಂತ. ದಟ್ ಈಸ್ ಕಾಲ್ಡ್ ಲವ್. ದೇವ್ರು ನೀನು ಪಾಪ ಮಾಡೋದಕ್ಕಿಂತ ಮುಂಚೆ, ನೀನು ಬೀಳೋದಕ್ಕಿಂತ ಮುಂಚೆನೇ ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಬಿಟ್ರು, ನಾನು ನಿನ್ನ ಪಾಪಗಳನ್ನು ಎಣಿಸೋದಿಲ್ಲ, ಐ ವಿಲ್ ಫರ್ಗಿವ್ ಯುವರ್ ಸಿನ್ಸ್. ಪ್ರೈಸ್ ದಿ ಲಾರ್ಡ್.
ಸೊ ನಮ್ಗೆ ಬರೋದು ಒಂದೇ ಒಂದು ಕ್ವಶನ್, ದೇವರೆಲ್ಲ ಕ್ಷಮಿಸ್ಬಿಟ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು, ನಮ್ಗೆ ಇದು ಬಿಟ್ಟರೆ ಬೇರೆ ಯಾವ ಯೋಚನೆಯೂ ಬರೋಂಗಿಲ್ಲ. ನಾನು ದೇವರು ಎಷ್ಟು ಒಳ್ಳೆಯವರು ಅಂತ ಮಾತಾಡ್ತಾ ಇದ್ದೀವಿ, ನಾವು ಹೆಂಗೆ ತಪ್ಪು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಪ್ರೀತಿ ಎಲ್ಲವನ್ನು ಬದಲಾಯಿಸುತ್ತೆ. ಲವ್ ಅನ್ನೋದು ಪಾಸ್ಟ್ ಸಿನ್ಸ್ ಮಾತ್ರ ಫರ್ಗಿವ್ ಮಾಡಲ್ಲ, ಈವನ್ ಯುವರ್ ಫ್ಯೂಚರ್ ಸಿನ್ಸ್. ಅಂದರೆ ನೀನು ಈ ರೀತಿ ಮಾಡಿದ್ರೂ, ನೀನು ಒಂದು ವೇಳೆ ಸರಿ ಇಲ್ಲದೇ ಇದ್ರೂ, ಒಂದು ವೇಳೆ ನೀನು ಬಿಟ್ಟರು, ಒಂದು ವೇಳೆ ನೀನು ಮರ್ತರು, ಒಂದು ವೇಳೆ ನೀನು ಕಡೆಯಿಂದ ತಪ್ಪಾದರು, ಬಟ್ ಸ್ಟಿಲ್ ಐ ವಿಲ್ ಫರ್ಗಿವ್ ಯು. ದಟ್ ಈಸ್ ಲವ್. ಶಾಶ್ವತವಾದ ಪ್ರೀತಿಯಿಂದ ನನ್ನ ಪ್ರೀತಿಸಿದೆ, ಮಮತೆಯಿಂದಲೇ ನನ್ನ ಈ ಸೆಳೆದೆ. ಶಾಶ್ವತವಾದ ಪ್ರೀತಿಯಿಂದ ನನ್ನ ಪ್ರೀತಿಸಿದೆ, ಮಮತೆಯಿಂದಲೇ ಸೆಳೆದೆ. ನಿಮಗೆ ಆರಾಧನೆ ಮಾಡುವೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ ಮಾಡುವೆ, ನಿಮಗೆ ಆರಾಧನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ವಾಕ್ಯ ನಮ್ಮೊಳಗಡೆ ಸಂತೋಷನ ತಗೊಂಬರ್ಬೇಕು. ಎಲ್ಲರೂ ಹೇಳಿ ಅಷ್ಟೇ. ನೋಡಿ, ಇವಾಗ ಅದಕ್ಕೆ ನಾನು ಹೇಳಿದೆ, ಒಳ್ಳೆ ಊಟ ಹಾಕ್ಬಿಟ್ಟು ಅದರಲ್ಲಿ ವಿಷ ಹಾಕಿದ್ರೆ ಪ್ರಯೋಜನ ಇಲ್ಲ. ಸೊ ಇವತ್ತು ಅನೇಕ ಸಂದೇಶಗಳು ಹೇಗಿದೆ ಅಂದರೆ ಚೆನ್ನಾಗಿದೆ, ಟೇಸ್ಟಾಗಿದೆ, ಅದರ ಒಳಗಡೆ ಸ್ವಲ್ಪ ವಿಷ ಇದೆ. ಅದು ಸ್ಲೋ ಪಾಯ್ಸನ್ ಥರ. ಈಗ ಈ ಆಲ್ಕೋಹಾಲ್ ಬಿಡೋನಿಗೆ, ಬಿಡಬೇಕು ಅಂತ ಹೇಳೋದವನಿಗೆ ಮೆಡಿಸಿನ್ ಯಾವುದ್ರಲ್ಲಿ ಹಾಕ್ತಾರೆ ಹೇಳಿ? ಹುಡುಗನಿಗೆ ಕುಡಿಯೋದ್ರಲ್ಲೇ ಔಷಧ ಹಾಕಿ ಕೊಡೋದು. ಅವನಿಗೆ ಮೇಲೆ ನೋಡಿದ್ರೆ ಆಹಾ ಅಂತಾನೆ, ಅದು ಅವನಿಗೆ ತಿರ್ಗಾ ಚೇಂಜಸ್ ಮಾಡ್ತಾ ಇರ್ತದೆ. ಸೊ ಆ ರೀತಿ ವಾಕ್ಯನಿಟ್ಟೆ ನಮ್ಮನ್ನು ಕೆಳಗಡೆ ಹಾಗೇ ಸೈತಾನನ ಏನು ಮಾಡ್ತಾನೆ ಗೊತ್ತಾ? ಏನೂ ಇಲ್ಲ, ದೇವರು ನಿನ್ನನ್ನು ಕ್ಷಮಿಸಿಲ್ಲ, ದೇವರು ಹೊಡಿಯೋ ದೇವರು, ಈ ಥರ ದೇವ್ರ ಬಗ್ಗೆ ತಪ್ಪಾದ ಪ್ರಸಂಗಗಳನ್ನು ಯಾವುದಿಟ್ಟು ಮಾಡಿದ್ದಾರೆ ಅಂದರೆ ವಾಕ್ಯನಿಟ್ಟೆ ಮಾಡಿರೋದು. ಸೊ ಇವತ್ತು ನಾವು ಪ್ರೀಚ್ ಮಾಡೋದಲ್ಲ ಏನು? ಸಾಕ್ಷಿ ಸಾಕ್ಷಿ ಸಾಕ್ಷಿ. ದಾವೀದನ ಒಂದು ಕಡೆ ಅವನು ಹಾಡೋದು, ಕೀರ್ತನೆ ಬರೆದಿರೋದು, ಪ್ರಾರ್ಥನೆ ಮಾಡೋದು, ಇದೆಲ್ಲ ನೋಡಿದ್ವಿ. ಆದರೆ ಅವನದು ಒಂದು ಸೈಡ್ ಬಂದ್ಬಿಟ್ಟು ನೆಗೆಟಿವ್ ಸ್ಟೋರಿನೂ ಇದೆ. ಐ ಮೀನ್ ದಾವೀದನು ಅಂದಿದ ತಕ್ಷಣ ನೆಗೆಟಿವ್ ಸ್ಟೋರಿ ಯಾವ್ದು ಬಂದ್ಬಿಡುತ್ತೆ ನಮ್ಮ ಮೈಂಡಿಗೆ? ಬತ್ಷೆಬಾ ಸ್ಟೋರಿ ಒಂದು ನಮಗೇನು ಮಾಡಿಬಿಡುತ್ತೆ, ಜ್ಞಾಪಕ ಬಂದ್ಬಿಡುತ್ತೆ. ಈಗ ಆ ಸ್ಟೋರಿಯಲ್ಲಿ ಏನಾಯಿತು, ಅವನೇನು ಮಾಡ್ದ, ಎಲ್ಲ ಇನ್ಸಿಡೆಂಟ್ಸು ಯಾವುದ್ರಲ್ಲಿದೆ? ಬೈಬಲಲ್ಲಿದೆ. ಈಗ ಈ ಕನ್ನಡ ಮೂವೀಸ್ ಎಲ್ಲ ಬರ್ತೈತಲ್ಲ, ಅವರು ಹೀರೋ ಹೀರೋಯಿನ್ ಬಗ್ಗೆ ಏನಾದರೂ ಒಂದು ಮಾತಾಡಿದ್ರೆ ಇದು ಯಾವ ನ್ಯೂಸ್ ಅಂತ ಹೇಳ್ತಾರೆ. ಈ ಫಿಲಮ್ ಕಾಲಿವುಡ್ ಅಂತಾರೆ. ನಾರ್ತ್ ಇಂಡಿಯನ್ ನಾರ್ತ್ ಮೂವೀಸ್ ಎಲ್ಲ ಬಂದರೆ ಬಾಲಿವುಡ್ ಅಂತೀವಿ. ಇಂಗ್ಲೀಷ್ ಮೂವೀಸ್ ಎಲ್ಲ ಹಾಲಿವುಡ್ ಅಂತೀವಿ. ನೋಡಿ, ಕಾಲಿವುಡ್ ನ್ಯೂಸು, ಬಾಲಿವುಡ್ ನ್ಯೂಸು, ಹಾಲಿವುಡ್ ನ್ಯೂಸು, ಬಟ್ ಡೇವಿಡ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು. ಇದ್ಯಾವ ನ್ಯೂಸು? ಡೇವಿಡ್ದು ಇಂಟರ್ನ್ಯಾಷನಲ್ ನ್ಯೂಸು. ಎಲ್ಲ ಕಡೆನೂ ಈಗಲೂ ಪ್ರಿಂಟ್ ಆಗ್ತಾನೇ ಐತೆ ದಾವೀದನ್ ಮಾಡಿದ್ದು. ಒಂದು ವೇಳೆ ಮೇಲೆ ಪರಲೋಕದಿಂದ ದಾವೀದನ್ನ ಹೇಳ್ಬೋದು, ಏನು ದೇವರೇ, ಏನೋ ಒಂದು ಸತಿ ಸ್ನಾನ ಮಾಡೋದನ್ನು ಬೊಗ್ ನೋಡಿದೆ, ಈಗಲೂ ಇಷ್ಟು ನ್ಯೂಸ್ ಇವಾಗಲೂ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೀರಲ್ಲ. ನೋಡಿ, ದೇವರು ಯಾವುದೂ ಎಡಿಟ್ ಮಾಡಲ್ಲ, ಹಂಗೆ ಪ್ರಿಂಟಾಗಿ ಬರ್ತೈತೆ. ಮೇಲೆ ಒಂದು ವೇಳೆ ದಾವೀದನ್ ಕೇಳ್ತಾ ಇರ್ಬೋದು, ಏನು ದೇವರೇ, ಸುಮ್ಮನೆ ಏನೋ ಒಂದು ಸತಿ ನೋಡಿದೆ, ಈ ಥರ ಪ್ರಿಂಟ್ ಮಾಡಿ ಇವಾಗಲೂ ಜನ ಓದ್ತಾನೆ ಅವರೇ. ದಾವೀದನ್ ಹೇಳಿರ್ಬೋದು, ದೇವರೇ ಸ್ವಲ್ಪ ನನಗೆ ತುಂಬ ಅವಮಾನವಾಗೈತೆ, ಯಾವಾಗಲೂ ಎಲ್ಲರೂ ನನ್ನನ್ನು ಈ ಥರ ಬೊಗ್ ನೋಡ್ದ ಅಂದ್ಬಿಟ್ಟು ನನ್ನ ಮೇಲೆ ಎಲ್ಲರೂ ತಪ್ಪಾಗಿ ಯೋಚನೆ ಮಾಡಲ್ವಾ ಅಂತ. ಅದಕ್ಕೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಅದ್ರ ಬಗ್ಗೆ ಇದ್ರೂ ಅದ್ರ ಬಗ್ಗೆ ನಿನ್ನ ಬಗ್ಗೆ ಯೋಚನೆ ಮಾಡಲ್ಲಪ್ಪ, ನಿನ್ನ ಬಗ್ಗೆ ಬೇರೆ ಥರ ಯೋಚನೆ ಮಾಡ್ತಾರೆ, ನಾನು ಮಾಡ್ತೀನಿ. ಆಮೇಲೆ ಈಗ ಎಲ್ಲರಿಗೂ ಪರಲೋಕಕ್ಕೆ ಹೋದರೆ ಯಾರು ನೋಡಬೇಕು ಅಂತ ಆಸೆ? ದಾವೀದನ್ ನೋಡಬೇಕು ಅಂತ ಆಸೆ. ದಾವೀದನಂತೆ ನಾಟ್ಯವಾಡಿ ನಿನ್ನನ್ನೇ ಸ್ತುತಿಸುವೆ ಅಂತ ನಾವು ಇವಾಗ ನೋಡಿ ಯಾರ ಥರ ಆಡಬೇಕಂತೆ?
ದಾವೀದನ ಥರ ಇವತ್ತು ನಾವು ಪ್ರಸಂಗಗಳು ಸಹ ಮಾಡ್ತೀವಿ. ದಾವೀದನಂತೆ ಸ್ತುತಿಸು, ದಾವೀದನಂತೆ ಪ್ರಾರ್ಥನೆ ಮಾಡು. ದಾವೀದದ ಯಾಕೆ ನೆಗೆಟಿವ್ ಸ್ಟೋರಿ ಎತ್ಕೊಳ್ಳಲ್ಲ ನಾವು? ವೆನ್ ಗಾಡ್ ಡಿಸೈಡ್ಸ್ ಟು ಯೂಸ್ ಯು, ರೆಪ್ಯುಟೇಷನ್ ಈಸ್ ನಾಟ್ ಎ ಮ್ಯಾಟರ್. ದೋ ಯು ಹ್ಯಾವ್ ಎ ಬ್ಯಾಡ್ ರೆಪ್ಯುಟೇಷನ್, ಗಾಡ್ ಕ್ಯಾನ್ ಕೀಪ್ ಯು ಆ್ಯಸ್ ಆ್ಯನ್ ಇನ್ಸ್ಪಿರೇಷನ್ ಟು ಮೆನಿ. ಆಮೇನ್. ಪಾಸ್ಟರ್, ನನ್ನ ಲೈಫಲ್ಲಿ ಪಾಸ್ಟ್ ಸ್ಟೋರಿಯಲ್ಲಿ ಈ ರೀತಿ ಆಗಿದೆ ಪಾಸ್ಟರ್, ನನ್ನ ಲೈಫು ಈ ಥರ ಒಡೆದೋಗಿದೆ, ಈ ಥರ ಸಾಕ್ಷಿ ಇಲ್ಲ. ಆದರೂ ದೇವರು ನಿನ್ನನ್ನು ಉಪಯೋಗಿಸಬೇಕು ಅಂದರೆ ನಿನ್ನ ಸಾಕ್ಷಿ ಜನರ ಮುಂದೆ ಬರೋದಿಲ್ಲ. ದೇವರು ನಿನ್ನನ್ನು ಎತ್ತಿ ಪ್ರಯೋಜನ ಪಡಿಸ್ಬೇಕು ಅಂದರೆ ಹೇಗಾದರೂ ದೇವರು ನಿನ್ನನ್ನು ಪ್ರಯೋಜನ ಪಡಿಸ್ತಾರೆ. ಆಮೆನ್. ಸೊ ದಾವೀದನ ಲೈಫಲ್ಲಿ ಎಷ್ಟೇ ನೆಗೆಟಿವ್ ಇದ್ದರೂ, ರೆಪ್ಯುಟೇಷನ್ ಹಾಳಾಗಿದ್ದರೂ, ಸ್ಟಿಲ್ ಡೇವಿಡ್ ಈಸ್ ಆ್ಯನ್ ಇನ್ಸ್ಪಿರೇಷನ್. ಹೌದಾ ಇಲ್ವಾ? ಇವತ್ತು ಸಹ ದಾವೀದನು ಒಂದು ಇನ್ಸ್ಪಿರೇಷನ್. ನೋಡಿ, ಎಲ್ಲರಿಗೂ ದಾವೀದ್ ಥರ ಆಗಬೇಕು. ಸೊ ಡೇವಿಡ್ದು ಪಾಸ್ಟ್ ಸ್ಟೋರೀಸು, ನೆಗೆಟಿವ್ ಸ್ಟೋರೀಸು ದೇವರೆಲ್ಲ ಮುಚ್ಚಿ ಮರೆ ಮಾಡಿದ್ರು. ಸಮಾರ್ಯ ಸ್ತ್ರೀ 5 ಮದುವೆ ಆಗಿದ್ರು, ಅದನ್ನೆಲ್ಲ ಮುಚ್ಚಿ ಮರೆ ಮಾಡಿದ್ರು. ಅವಳನ್ನಿಟ್ಟು ದೇವರು ಒಂದು ಪಟ್ಟಣನ್ನೇ ತೊಗೊಂಬಂದರು. ಸೊ ಸಾಕ್ಷಿ 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 ಅಂತ ಹೇಳಿ ಬೇರೆ ಸಾಕ್ಷಿಯಾಗೇ ಇದ್ದೀವಿ ಹೊರತು ಯಾವ ಪ್ರಯೋಜನವೂ ಇಲ್ಲ. ನಾನೇನು ಹೇಳ್ತಿದ್ದರೆ, ಸಾಕ್ಷಿನೆಲ್ಲ ಎತ್ತು ಒಂದು ಕಡೆ ಇಡಪ್ಪ. ದೇವರು ಇವತ್ತು ನಿನ್ನ ಪಾಸ್ಟನ್ನೆಲ್ಲ ಫರ್ಗಿವ್ ಮಾಡಿ ದೇವರು ನಿನ್ನನ್ನು ಆಶೀರ್ವದಿಸಿ ಎಲ್ಲರೂ ನೋಡಿ ಆಶ್ಚರ್ಯಪಡುವಂತೆ ನಿನ್ನ ಲೈಫು ಎಲ್ಲ. ಎಷ್ಟು ಜನ ಹೇಳಿದ್ರು ನೀನು ಸರಿ ಇಲ್ಲ, ಇವನು ಉದ್ಧಾರ ಆಗಲ್ಲ, ಇವನು ಸರಿ ಇಲ್ಲ, ಇವನು ಓದಲ್ಲ, ಸೊ ಇವನ್ ಲೈಫ್ ಫೇಲ್ಯೂರ್ ಅಂತ ಹೇಳಿದ್ರು. ಅದೇ ಜನರ ಮುಂದೆ ನಿನ್ನ ಲೈಫ್ ಸಕ್ಸಸ್ಫುಲ್ಲಾಗಿ ಇಡೋದಕ್ಕೆ ದೇವರಿಂದ ಮಾತ್ರನೇ ಸಾಧ್ಯ. ಆಮೆನ್. ಸೊ ನಿನ್ನ ರೆಪ್ಯುಟೇಷನ್ ಹಾಳಾಗಿದ್ರು, ಯು ವಿಲ್ ಬಿ ಆ್ಯನ್ ಇನ್ಸ್ಪಿರೇಷನ್ ಟು ಮೆನಿ. ದೇವರು ನಿನ್ನನ್ನು ಅನೇಕರಿಗೆ ಇನ್ಸ್ಪಿರೇಷನ್ ಆಗಿ ಇಡೋದಕ್ಕೆ ದೇವರಿಂದ ಸಾಧ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಅನೇಕರ ಮನಸ್ಸಾಕ್ಷಿ ಹೆಂಗೆ ಗೊತ್ತಾ? ಗೊತ್ತಿದ್ದು ತಪ್ಪು ಮಾಡಿದ್ದೀವಿ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀವಿ. ಸೊ ಫ್ಯಾಮಿಲಿ ಲೈಫಲ್ಲಿ ಹಿಂಡ್ರೆನ್ಸು. ನೋಡಿ, ಕೆಲವರು ಚಿಕ್ಕ ವಯಸ್ಸಲ್ಲೇ ಯಾವುದಾದ್ರೂ ಒಂದು ಕೆಟ್ಟ ಇನ್ಸಿಡೆಂಟ್ ಅವ್ರ ಲೈಫಲ್ಲಿ ನಡೆದು ಬಿಟ್ಟಿರ್ತೈತೆ. ಎಷ್ಟೇ ವರ್ಷ ಆದರೂ ಅದು ಅವ್ರನ್ನ ಕಾಡ್ತಾನೇ ಇರುತ್ತೆ. ಮದುವೆ ಆದರೂ ಕಾಡ್ತಾ ಇರ್ತೈತೆ, ಮಕ್ಕಳಾದರೂ ಕಾಡ್ತಾನೇ ಇರುತ್ತೆ. ಮಾಡಿದ ತಪ್ಪುಗಳನ್ನು ಸೈತಾನೇನು ಏನು ಮಾಡ್ತಾನೆ ಗೊತ್ತಾ? ತೊಗೊಂಬಂದು ಮುಂದೆ ಇಡ್ತಾನೆ. ಯು ಆರ್ ನಾಟ್ ಫಿಟ್ ಫಾರ್ ಎನಿಥಿಂಗ್. ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನೀನು ಹಿಂಗೆ ಮಾಡಿಬಿಟ್ಟಲ್ಲ. ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ಮಾಡಿದಂಥ ತಪ್ಪುಗಳನ್ನು ಎಷ್ಟೋ ವರ್ಷ ಆದರೂ ಸೈತಾನೇನು ಮಾಡ್ತಾನೆ ಗೊತ್ತಾ? ನೀನು ಕೆಟ್ಟೋಗಿದ್ಯಾ, ನೀನು ಹಾಳಾಗಿದೆಯಾ, ನೀನು ಯಾರ ಜೊತೆ ನಿದ್ಯೋ, ಸ್ಕೂಲ್ ಲೈಫಲ್ಲಿ ನಿನಗೆ ಹಿಂಗಾಯಿತು, ಕಾಲೇಜ್ ಲೈಫಲ್ಲಿ ನಿನಗೆ ಹಿಂಗಾಯಿತು, ನೀನು ಯಾರಿಗೂ ಗೊತ್ತಿಲ್ಲದೆ ಇದ್ದಂಥ ಒಂದು ರಿಲೇಷನ್ಶಿಪ್ಪು ನೋಡು, ಯಾರಿಗೂ ಗೊತ್ತಿಲ್ಲ ಅಂತ ನೀನು ಯೋಚನೆ ಮಾಡಿರ್ಬೋದು. ಆದರೆ ದೇವ್ರು ನೋಡ್ತಾ ಇದ್ದಾರೆ, ದೇವ್ರು ನಿನ್ನನ್ನು ಬಿಡೋದಿಲ್ಲ, ದೇವ್ರು ನಿನ್ನನ್ನು ಶಿಕ್ಷಿಸ್ತಾರೆ. ಈ ರೀತಿ ಎಲ್ಲ ನಾವು ಹೇಳಿ ಏನು ಮಾಡ್ತೀವಿ? ಇನ್ನೂ ಭಯ ಎಕ್ಕಿಸ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ಗಾಡ್ ಹ್ಯಾಸ್ ಫರ್ಗಿವನ್ ಆಲ್ ಯುವರ್ ಪಾಸ್ಟ್. ಅದಕ್ಕೆ ಯೇಸು ಸ್ವಾಮಿ ಮುಂದೆ ನಾವು ಯಾವಾಗ ಬಂದರು, ದೇವ್ರು ನಮ್ಮನ್ನು ಯಾವ ರೀತಿ ನೋಡ್ತಾರೆ ಅಂದರೆ, ಯು ಆರ್ ಎ ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿಯಾಗಿ ದೇವ್ರು ನಮ್ಮನ್ನು ನೋಡ್ತಾರೆ ಅಂತ. ಇದಕ್ಕಿಂತ ಸಂದೇಶ, ಇದಕ್ಕಿಂತ ಸಂತೋಷ ಯಾವುದ್ರೂ ಇದೆ? ಸೊ ಹಳೆ ಒಡಂಬಡಿಕೆ ಹುಡುಕಿರಿ ಸಿಕ್ಕುವುದು. ಸೊ ಹಳೆ ಒಡಂಬಡಿಕೆ ನಾವು ತಟ್ಟಬೇಕು, ಹೊಸ ಒಡಂಬಡಿಕೆ ದೇವ್ರು ತಟ್ತಾ ಇದ್ದಾರೆ. ಆಮೇಲೆ ಸೊ ಎರಡಕ್ಕೂ ಡಿಫ್ರೆನ್ಸು. ಕೆಲವ್ರು ಹೇಳ್ಬೋದು, ಪಾಸ್ಟರ್ ಕೇಳಿರಿ ಕೊಡಲ್ಪಡುವುದು, ತಟ್ಟಿರಿ ತೆರೆಯಲ್ಪಡುವುದು ಹೊಸ ಒಡಂಬಡಿಕೆ ತಾನೆ. ನೋಡಿ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಮರಣ ಹೊಂದಿ 3ನೇ ದಿವಸ ಎದ್ದು ಪುನರುತ್ಥಾನ ಆಗೋವರೆಗೂ ಹಳೆ ಒಡಂಬಡಿಕೆನೇ. ದೋ ವರ್ಸಸ್ ಆರ್ ಇನ್ ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್, ಮತ್ತಾಯಿ, ಮಾರ್ಕ್, ಲೂಕ್, ಜಾನಲ್ಲಿ ಇದ್ರೂ ಹಳೆ ಒಡಂಬಡಿಕೆನೇ ಕೆಲವಲ್ಲ. ಒಂದು ಪ್ರಾರ್ಥನೆ ದೇವರು ಕಲಿಸ್ಕೊಟ್ರು. ಆ ಪ್ರಾರ್ಥನೆ ಯಾವುದು? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅದು ಹಳೆ ಒಡಂಬಡಿಕೆ ಪ್ರಾರ್ಥನೆಯೇ. ಅನುದಿನ ಆಹಾರ ಅಂದರೆ ಏನು? ಡೈಲಿ. ಸೊ ಡೈಲಿ ದೇವ್ರು ಕೊಡಬೇಕಾ? ಡೈಲಿ ಆಹಾರ ದೇವ್ರು ನಿಮ್ಗೆ ಕೊಡಬೇಕಾ? ಎಲ್ಲಿ ಕೊಡ್ತಾಯಿದ್ರು? ಹಳೆ ಒಡಂಬಡಿಕೆಯಲ್ಲಿ ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಅನ್ನ ಕೊಡ್ತಾಯಿದ್ರು, ಊಟ ಕೊಡ್ತಾಯಿದ್ರು. ಎಲ್ಲಿ? ಅರಣ್ಯದಲ್ಲಿ. ಸೊ ಅರಣ್ಯದ ಲೈಫೇ ಡೈಲಿ ಊಟ. ಕಾನಾನಲ್ಲಿ ಡೈಲಿ ಊಟ ಕೊಟ್ಟಿಲ್ಲ. ದೇವರು ಅರಣ್ಯದಿಂದ ಎಲ್ಲಿ ಕರ್ಕೊಂಬಂದರು? ಕಾನಾನ್ ಕರ್ಕೊಂಬಂದ್ರು. ಅಲ್ಲಿ ಡೈಲಿ ಊಟ ಬಂದಿಲ್ಲ, ಸ್ಟಾಪ್ ಆಗೋಯ್ತು. ಯಾಕೆ ಗೊತ್ತಾ? ಡೈಲಿ ಊಟ ಕೊಡೋದು ಅರಣ್ಯದ ಲೈಫು. ಸಮೃದ್ಧಿಯಾಗಿ ಯಾವಾಗಲೂ ಊಟ ನಿಮ್ಮ ಮನೇಲಿ ಯಾವಾಗಲೂ ಇರೋದು ಕಾನಾನ್ ಲೈಫು.
ದೇವರು ನಿನ್ನನ್ನು ಅರಣ್ಯದಲ್ಲೇ. ಸೊ ಅನುದಿನದ ಆಹಾರ ಕೊಡಪ್ಪ ಅಂದರೆ ಅದು ಹಳೆ ಒಡಂಬಡಿಕೆ ಪ್ರಾರ್ಥನೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ನೀನು ಡೈಲಿ ದೇವ್ರ ಹತ್ರ ಕೇಳೋ ಥರ ಇಟ್ಟಿಲ್ಲ, ಸಮೃದ್ಧಿಯಾಗಿ ಇಟ್ಟಿದ್ದಾರೆ. ಎಷ್ಟು ಜನ ಈಗಲೂ ಡೈಲಿ ದೇವ್ರ ಹತ್ರ ಕೇಳಿ ತಿಂತಾಯಿದ್ದೀರಾ? 1 kg ಒಂದು ಮೂಟೆ ತಗೊಂಬಂದು ಇಟ್ಟಿದ್ದೀರಾ ತಾನೆ? 1 ಮೂಟೆ ಅಕ್ಕಿ ಐತೈತಾನೆ, 1 ತಿಂಗಳಿಗೆ ಬೇಕಾದಂಥ ರೇಷನ್ ಎಲ್ಲ ಮನೇಲಿ ಐತಾನೆ. ಮತ್ತು ಅನುದಿನದ ಆಹಾರ ಕೊಡು ದೇವ್ರು ಅಂತ ಯಾಕೆ ಕೇಳ್ತೀರಾ? ಇಲ್ಲ, ಯೇಸು ಸ್ವಾಮಿ ಹೇಳಿದ್ದಾರೆ ಅದು ವಿಲ್ಡರ್ನೆಸ್ ಲೈಫು. ಕಾನನ್ ಲೈಫ್ ಏನು ಗೊತ್ತಾ? ಸಮೃದ್ಧಿ. ಆಮೆನ್. ಹೊಸ ಒಡಂಬಡಿಕೆ ಏನು ಗೊತ್ತಾ? ಸ್ವಲ್ಪವಾಗಿ ಬಿತ್ತುವವನು ಏರಾಳವಾಗಿ ಬಿತ್ತುವವನು. ಸೊ ಏರಾಳ ಅನ್ನೋದು ಹೊಸ ಒಡಂಬಡಿಕೆ. ಡೈಲಿ ಊಟ ಕೊಡೋದು. ಸೊ ನೀನು ಡೈಲಿ ಊಟ ಬೇಕಾ, ಏರಾಳವಾಗಿ ಬೇಕಾ? ಸೊ ಏರಾಳವಾದ ಆಶೀರ್ವಾದ ದೇವ್ರು ಕೊಡೋದು. ನೋಡಿ, ದೇವ್ರ ಹತ್ರ ಡೈಲಿ ಕೇಳಿ ತಿನ್ನೋ ಲೈಫನ್ನು ದೇವರು ಇಟ್ಟಿಲ್ಲ. ದೇವರೇ ಇವತ್ತು ಊಟ ಕೊಡಪ್ಪ ಅಂತ ಡೈಲಿ ದೇವ್ರ ಹತ್ರ ಕೇಳಿ ತಿನ್ನೋ ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಇಟ್ಟಿಲ್ಲ. ಏರಾಳವಾಗಿ ಬಿತ್ತು, ಏರಾಳವಾಗಿ ಕುಯ್ಕೋ, ಧಾರಾಳವಾಗಿ ಇಟ್ಕೊಂಡಿರು, ಧಾರಾಳವಾಗಿ ತಿನ್ನು. ಇದೇ ಹೊಸ ಒಡಂಬಡಿಕೆ. ಅದಕ್ಕೆ ಹೊಸ ಒಡಂಬಡಿಕೆ ಯಾವ ರೀತಿ ಟರ್ನ್ ಔಟ್ ಆಗುತ್ತೆ ಅಂದರೆ, ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ, ಅಧಿಕವಾಗಿ ಬಿತ್ತುವವನು ಅಧಿಕವಾಗಿ. ಸೊ ದೇವ್ರು ಬಂದ್ಬಿಟ್ಟು ಹಳೆ ಒಡಂಬಡಿಕೆಯಲ್ಲೇ ನೋಡಿ ಹೆಂಗೆ ಕೊಟ್ಟರು ಗೊತ್ತಾ? ದೇವ್ರಿಗೆ ಆದಾಮನಿಗೆ ಒಂದು ಆಪಲ್ ಕೊಟ್ಟರು. ತಿರ್ಗಾ ಇನ್ನೊಂದು ಆಪಲ್ಗೆ ಅವನು ಅಲ್ಲೋಗಿ ದೇವ್ರ ಹತ್ರ, ದೇವರೇ ನನಗೆ ಇನ್ನೊಂದು ಆಪಲ್ ಬೇಕು ಅಂತ ಇಡೋ ಥರ ಇಟ್ಟಿಲ್ಲ. ಆಪಲ್ ಒಳಗಡೆನೇ ದೇವ್ರು ಏನು ಮಾಡಿದರು? ಸೀಡನ್ನು ಇಟ್ಟಿದ್ರು. ಅವನು ಅದನ್ನ ಹೋಗಿ ಬಿತ್ಬಿಟ್ಟು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಅವನೇನು ಮಾಡ್ಬೋದು? ತಿನ್ಬೋದು. ಇದೆಲ್ಲ ಆದಮನ ಕಾಲದಲ್ಲಿ ಇದ್ದಂಥ. ನೋಡಿ, ಆ್ಯಡಮ್ದು ಬಂದ್ಬಿಟ್ಟು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲ, ದಟ್ ಈಸ್ ಅಬಂಡೆನ್ಸ್ ಲೈಫ್, ದ ಲೈಫ್ ಆಫ್ ಈಡನ್. ಆ ಲೈಫಲ್ಲಿ ಇಡೋದಕ್ಕೇ ದೇವರು ಇವತ್ತು ನಾನು ನೀವು ಅಂಥ ಒಂದು ಲೈಫಲ್ಲಿ ಇರಬೇಕು ಅಂತಲೇ ದೇವರು ಇಷ್ಟಪಡ್ತಾರೆ. ಆಮೇನ್. ಡೈಲಿ ಅನುದಿನದ ಆಹಾರ ಕೊಡು ಅನ್ನೋ ಜಾಗದಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಇಟ್ಟಿಲ್ಲ. ಓ ಮೈ ಗಾಡ್. ಮಾರ್ಕನಿಗೆ ಬರೋ ಪುಸ್ತಕ 10ನೇ ಅಧ್ಯಾಯದಲ್ಲಿ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಯಾರಾದರೂ ನನ್ನ ಹೆಸರಿನ ನಿಮಿತ್ತವಾಗಿ ಏನೆಲ್ಲ ಬಿಟ್ಬಿಟ್ಟು ಬಂದರು, ಪೇತ್ರನ ಕೇಳ್ತಾನೆ ಯೇಸು ಸ್ವಾಮಿ ಹತ್ರ, ದೇವರೇ ನಾನು ಎಲ್ಲನೂ ಬಿಟ್ಬಿಟ್ಟು ಬಂದಿದ್ದೀನಿ, ನಮಗೇನು ಸಿಗುತ್ತೆ? ಅದಕ್ಕೆ ಯೇಸು ಸ್ವಾಮಿ ಏನು ಹೇಳಿದರು? ನನ್ನ ನಿಮಿತ್ತವಾಗಿ ಏನು ಬಿಟ್ಟಿದ್ರು, ಏನು ಸ್ಯಾಕ್ರಿಫೈಸ್ ಮಾಡಿದರು? ಎಷ್ಟು ಕೊಡ್ತೀನಿ? ಎಲ್ಲರೂ ಹೇಳಿ, ಎಷ್ಟು ಕೊಡ್ತೀನಿ? ಎಷ್ಟು ಹೇಳಿ? ಆಮೇನ್. ನೀನು ಕೊಡು, ಏನು ಎದುರು ನೋಡಬೇಡ ಅನ್ನೋದು ಬೈಬಲ್ ಪ್ರೀಚಿಂಗ್ ಅಲ್ಲ. ನೀನು ಕೊಡು, 100ರಷ್ಟು ಕೊಡ್ತೀನಿ ಅಂದರೆ ಬೈಬಲ್ ಪ್ರೀಚಿಂಗು. ಒಂದು ವೇಳೆ ನಾನು ಹೇಳ್ತಾ ಇದ್ದೀನಿ ಕೊಡು ನೀನು 100ರಷ್ಟು ಕೊಡ್ತೀನಿ ಅಂದರೆ ಐ ಆಮ್ ಪ್ರೀಚಿಂಗ್ ಲೈಕ್ ಜೀಸಸ್. ಕೊಡ್ರಿ, ಆದರೆ ಯಾವುದು ಎದುರು ನೋಡಬಾರ್ದು, ಪ್ರೀತಿಯಲ್ಲಿ ಕೊಡಬೇಕು, ಹೋಗ್ತಾ ಇರಬೇಕು. ಇದು ಅವ್ರ ಪ್ರೀಚಿಂಗು, ಇದು ಪ್ರೀಚರ್ಸ್ ಪ್ರೀಚಿಂಗು. ಅದಕ್ಕೆ ನಾನು ಹೇಳಿದೆ, ಊಟ ಚೆನ್ನಾಗೈತೆ ಅಂತ ಹೇಳಿ ಸ್ವಲ್ಪ ವಿಷ ಹಾಕ್ಬಿಟ್ರೆ ಡೇಂಜರು. ಓ ಮೈ ಗಾಡ್. ಯಾವುದು ಕಲಬೆರಕೆ ಇಲ್ಲದೇ ಇರೋ ಪ್ರೀಚಿಂಗ್ ಏನು ಗೊತ್ತಾ? ನೀನು ಕೊಡು, 100ರಷ್ಟು ದೇವ್ರು ನೀನು ಕೊಡ್ತಾರೆ ಅಷ್ಟೇ. ಆಮೇಲೆ ಕಲಬೆರಕೆ ಇಲ್ಲದೆ ಪ್ರೀಚಿಂಗ್ ಏನು ಗೊತ್ತಾ? ನೀನೇನೇ ಮಾಡು, ದೇವ್ರು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಕಲಬೆರಕೆ ಇಲ್ಲದೆ ಪ್ರೀಚಿಂಗ್ ಏನು ಗೊತ್ತಾ? ಗಾಡ್ ಹ್ಯಾಸ್ ಫರ್ಗಿವನ್ ಯುವರ್ ಪಾಸ್ಟ್ ಸಿನ್, ಪ್ರೆಸೆಂಟ್ ಸಿನ್ ಆ್ಯಂಡ್ ಫ್ಯೂಚರ್ ಸಿನ್ಸ್. ಪಾಸ್ಟರ್ ಹಂಗಾದರೆ ನಾನೇನು ಬೇಕಾದ್ರೂ ಮಾಡು, ಅದೇ ತಿರ್ಗಾ ಕ್ವಶನಲ್ಲಿ ನಾವು ಬಂದಿಲ್ಲ. ಅದು ನಾನೇನು ಹೇಳ್ತಿದ್ದೆ, ಪ್ರೀತಿ ಇದ್ದರೆ ಮೋಸ ಮಾಡೋಕ್ಕೆ ಮನಸ್ಸು ಬರುತ್ತಾ? ಸೊ ಗಾಡ್ ಈಸ್ ಗುಡ್. ಸೊ ದೇವರು ಎಂಥ ಜಾಗದಲ್ಲಿ ಇಟ್ಟಿದ್ದಾರೆ ಅಂದರೆ, ನಾವು 100ರಷ್ಟು ಸಮೃದ್ಧಿಯಾಗಿ ಆಶೀರ್ವಾದವಾಗಿ ಇರಬೇಕು ಅನ್ನೋದು ದೇವರ ಚಿತ್ತ. ಸೊ ಅನುದಿನದ ಆಹಾರ ಡೈಲಿ ದೇವರೇ ನನಗೆ ಕೊಡಪ್ಪ, ಡೈಲಿ ಕೊಡಪ್ಪ ಅಂತ ಜಾಗದಲ್ಲಿ ಇಟ್ಟಿಲ್ಲ. ಇವತ್ತು ನಿನಗೆ ಬೇಕಾ? ಕೊಡು, ಧಾರಾಳವಾಗಿ ತಗೋ. ಪಾಸ್ಟರ್ ಕೊಡೋದು ಹೊಸ ಒಡಂಬಡಿಕೆಯಲ್ಲಿ ಆಯ್ತಾ? ಕೊಡಲಿಲ್ಲ ಅಂದರೂ ದೇವರ ಆಶೀರ್ವಾದಿಸಲ್ವಾ? ನೋಡಿ, ಸತ್ಯವೇದ ಏನು ಹೇಳುತ್ತೆ? 2 Corinthians chapter 9 verse 10. 2 ಕೊರಿಂಥದವರು ಬರೋ ಪುಸ್ತಕ 9:10. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಸೊ ದೇವರು ಏನು ಮಾಡ್ತಾರಂತೆ? ಬಿತ್ತೋರಿಗೆ ಬೀಜ ಕೊಡ್ತಾರಂತೆ. ಬಿತ್ತುವವರಿಗೆ ಬೀಜ, ಉಣ್ಣುವವರಿಗೆ ಆಹಾರ.
ಸೊ ಯಾರಿಗೆ ಅನುದಿನದ ಆಹಾರ ಅಂದರೆ ಬಿತ್ತದೇ ಇಲ್ಲ. ನಾನು ಡೈಲಿ ದೇವ್ರು ನಂಬ್ಕೊಂಡಿದ್ದೀನಿ ಪಾಸ್ಟರ್, ಡೈಲಿ ಊಟ ಕೊಟ್ಟರೆ ಸಾಕು ಅಂತಾರಲ್ಲ, ಅವ್ರಿಗೆ ಡೈಲಿ ಊಟನೂ ಕೊಡ್ತಾರಂತೆ ದೇವ್ರು. ನೀನು ಬಿತ್ತಲಿಲ್ಲ ಅಂದರೂ ಊಟ ಕೊಡ್ತಾರೆ. ಗಾಡ್ ಈಸ್ ಗುಡ್. ಎಷ್ಟು ಒಳ್ಳೆ ದೇವ್ರು ನೋಡಿ. ನೀವು ಬಿತ್ತಿಲ್ಲ ಅಂದರೂ ದೇವ್ರು ಕೊಡ್ತಾರೆ ನಿಮಗೆ. ಆಮೇಲೆ ಆದರೆ ಬಿತ್ತಬೇಕು ಅಂತ ಆಸೆ ಇರೋನಿಗೆ ದೇವ್ರು ಬೀಜ ಕೊಡ್ತಾರಂತೆ. ಬಿತ್ತಪ್ಪ. ಕೊಡಬೇಕು ಅಂತ ಆಸೆ ಇರೋರಿಗೇನೆ ತುಂಬ ಬರೋದು. ಒಂದು ವೇಳೆ ಇವಾಗ ಬಂದಿಲ್ಲ ಅಂದರು, ಕೊಡೆ ಆಸೆ ಇರೋರಿಗೆ ಲಕ್ಷ ಲಕ್ಷ ಯೇಸುವಿನ ನಾಮದಲ್ಲಿ ಬರುತ್ತೆ. ಆಮೇಲೆ ಒಂದು ವೇಳೆ ಸ್ಟಾಪ್ ಆಗಿರ್ಬೋದು. ನಾನೇನು ಹೇಳ್ತಿದ್ರೆ, ಒಂದು ಡೋರ್ ಓಪನ್ ಆಗುತ್ತೆ, ಫ್ಲಡ್ ಥರ ದೇವರು ಕೊಡೋ ಥರ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ. ಸೊ ಬಿತ್ತುವವನಿಗೆ ಆಹಾರ ಅಂದರೆ ಏನು ಗೊತ್ತಾ ನೋಡಿ, ಬಿತ್ತೋದು ಅಂದರೆ ಏನು ಗೊತ್ತಾ ನೋಡಿ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ದೇವರೆಲ್ಲ ಮಾಡಿ ಮುಗಿಸಿದ್ದಾರೆ ಅಂತ ಹೇಳ್ತಾರೆ. ಪಾಸ್ಟರ್ ಯಾಕೆ ಕೊಡಬೇಕು, ಬಿತ್ತಬೇಕು, ದಶಮಾಂಶ ಐತೆ ಅಂತ ಹೇಳ್ತಾರೆ ಅಂತ. ನಾನೇನು ಹೇಳ್ತೀನಿ ಗೊತ್ತಾ, ಕೊಡೋದು ಅದು ನಮ್ಮ ನಂಬಿಕೆ. ಇಟ್ಸ್ ಫೇತ್. ಹೀಬ್ರೂಸ್ 11:4 ಇನ್ನೊಂದು ಸತಿ ಓದೋಣ. ಇಬ್ರಾಯರಿಗೆ ಬರೆದ ಪುಸ್ತಕ 11:4. ನಂಬಿಕೆಯಿಂದಲೇ ಹೇಬೇಲನು ಕಾಯನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಆಮೆನ್. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಗಾಡ್ ಟೆಸ್ಟಿಫೈಯಿಂಗ್ ಆಫ್ ಈಸ್ ಗಿಫ್ಟ್ಸ್. ದೇವರು ಯಾವುದ್ರ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾರಂತೆ? ಆಬೇಲನು ಕೊಟ್ಟಂಥ ಕಾಣಿಕೆ ಬಗ್ಗೆ ಸಾಕ್ಷಿ ಕೊಡ್ತಾಯಿದೆ. ಸೊ ಫೇತ್ ಲಿಸ್ಟಲ್ಲಿ ಫಸ್ಟ್ ಲಿಸ್ಟ್ ಯಾವುದು ಗೊತ್ತಾ ಬರೋದು? ಗಿವಿಂಗ್. ಸೊ ಗಿವಿಂಗ್ ಯಾವ್ದು ತೋರಿಸ್ತೈತೆ ಅಂದರೆ ಇಟ್ಸ್ ನಾಟ್ ಅಬೌಟ್ ಮನಿ. ಚೆನ್ನಾಗಿ ತಿಳ್ಕೊಳ್ಳಿ ನೋಡಿ. ಕೊಡೋದು ಅನ್ನೋದು ನಾನು ಎಷ್ಟು ಕೊಡ್ತಾ ಇದ್ದೀನಿ ಅನ್ನೋದು ಬರಲ್ಲ, ನನ್ನ ಒಳಗಡೆ ಎಷ್ಟು ನಂಬಿಕೆ ಇದೆ ಅನ್ನೋದು ತೋರಿಸೋ ಜಾಗ ಅದು. ಸೊ ಫೇತ್ ಈಸ್ ನಾಟ್ ಎ ಡೈಲಾಗ್. ಎಲ್ಲರೂ ಹೇಳಿ, ಫೇತ್ ಈಸ್ ನಾಟ್ ಎ ಡೈಲಾಗ್, ಇಟ್ಸ್ ಎ ಆ್ಯಕ್ಷನ್. ಸೊ ಫೇತ್ ಬಂದ್ಬಿಟ್ಟು ಡೈಲಾಗ್ ಅಲ್ಲ. ದೇವರು ನನ್ನನ್ನು ಆಶ್ವಸ್ತಾರೆ, ಇವತ್ತಿಂದ 100 ನನಗೆ ಬರುತ್ತೆ, ನೀನು ಬೇರೆ ಮಾತಾಡ್ತಾ ಇದ್ದರೆ ಅದು ಫೇತ್ ಅಲ್ಲ, ಆ್ಯಕ್ಷನಲ್ಲಿರಬೇಕು. ಸೊ ದೇವರು ಸಾಕ್ಷಿ ಕೊಟ್ರಂತೆ ಆಬೇಲನ ನಂಬಿಕೆ ಬಗ್ಗೆ. ಸೊ ಆಬೇಲನಿಗೆ ನಂಬಿಕೆ ಇತ್ತು ಅನ್ನೋದನ್ನ ಯಾವುದ್ರಲ್ಲಿ ತೋರಿಸಿದ್ದ ಅಂದರೆ ಕೊಡೋದ್ರಲ್ಲಿ. ಸೊ ಕೊಡೋದು ಅನ್ನೋದು ಎಷ್ಟು ಕೊಡ್ತೀವಿ ಅನ್ನೋದು ಮ್ಯಾಟ್ರ್ ಅಲ್ಲ, ನನ್ನ ನಂಬಿಕೆನ ತೋರಿಸಿದಾಗ. ಸ್ವಲ್ಪ ಕೊಟ್ಟರೆ ಸ್ವಲ್ಪ ನಂಬಿಕೆ, ಅಧಿಕವಾಗಿ ಕೊಡ್ತಾಯಿದ್ದೀನಿ ಅಂದರೆ ಅಧಿಕವಾಗಿ ಕೊಡ್ತೀನಿ. ದುಡ್ಡಿರೋರೆಲ್ಲ ಕೊಡ್ತಾರೆ ಅನ್ನೋದು ಸುಳ್ಳು. ತುಂಬ ಜಾಸ್ತಿ ದುಡ್ಡಿದೆ ಅದಕ್ಕೆ ಇವ್ರು ತುಂಬ ಕೊಡ್ತಾರೆ ಅನ್ನೋದು ಸುಳ್ಳು. ತುಂಬ ಒಬ್ಬರು ಕೊಡ್ತಾ ಇದ್ದಾರೆ ಅಂದರೆ ಅದು ತುಂಬ ದುಡ್ಡಿದೆ ಅಂತಲ್ಲ, ಅವ್ರ ಹತ್ರ ತುಂಬ ನಂಬಿಕೆ ಇದೆ ಅನ್ನೋದು ಗುರುತು. ಸೊ ತುಂಬ ಕೊಡೋರು ಯಾರು ಅಂದರೆ ತುಂಬ ದುಡ್ಡಿರೋರಲ್ಲ, ತುಂಬ ನಂಬಿಕೆ ಇರೋರು. ಪ್ರೈಸ್ ದಿ ಲಾರ್ಡ್. ಸೊ ನಂಬಿಕೆ ಇರೋರಿಗೆ ತುಂಬ ಕೊಡಬೇಕು ಅಂತ ಆಸೆ. ಅವ್ರಿಗೇನು ಆಸೆ ಅಂದರೆ, ಪಾಸ್ಟರ್ ನನ್ನ ಹತ್ರ ತುಂಬ ಬಂದರೆ ಇನ್ನೂ ನಾನು ತುಂಬ ಕೊಡಬೇಕು ಅನ್ನೋದು. ದೇ ಶೋ ದೇರ್ ಫೇತ್. ಸೊ ಕ್ರೈಸ್ತರ ಜೀವಿತ ಅಂದರೆ, ಒಂದು ಕ್ರಿಶ್ಚಿಯನ್ ಲೈಫ್ ಅಂದರೆ ಏನೋ ನಾವು ಸಾಕ್ಷಿಯಾಗಿರಬೇಕು, ಸುಮ್ಮನೆ ಸ್ತೋತ್ರ ಅನ್ನಬೇಕು ಅನ್ನೋದಲ್ಲ ರೀ. ನಮ್ಮ ಮುಖಾಂತರ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡಬೇಕು. ನೋಡಿ, ಸತ್ಯವೇದದಲ್ಲಿ ದೇವರೊಂದಿಗೆ ಐಕ್ಯವಾಗಿದ್ದವರು ದಾವೀದನು, ಈ ವಾಸ್ ರೂಲಿಂಗ್ ದ ನೇಷನ್. ಜೋಸಫ್, he was connected with God, he was ruling the nation. Daniel, he was connected with God, he was ruling the nation. ಸೊ ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋರು ಏನೋ ಎಲ್ಲೋ ಒಂದು ಮೂಲೆಯಲ್ಲಿ ಸ್ತೋತ್ರ ಅಂದ್ಕೊಂಡಿದ್ದವರಲ್ಲ. ದೇವರೊಂದಿಗೆ ಐಕ್ಯತೆಯಲ್ಲಿ ಇದ್ದವರು ರಾಜ್ಯಗಳನ್ನು ಆಳ್ತಾ ಇದ್ರು. ವಿ ಆರ್ ನಾಟ್ ಎ ಕಿಂಗ್ ಸೀಕರ್, ವಿ ಆರ್ ಎ ಕಿಂಗ್ ಮೇಕರ್. ವಿ ಆರ್ ಎ ಕಿಂಗ್ ಮೇಕರ್. ನಾವು ರಾಜ್ಯಗಳನ್ನು, ಅರಸುಗಳನ್ನು, ರಾಜರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇಲ್ಲ, ನಾವು ರಾಜರನ್ನಾಗಿ ಮಾಡೋರು ನಾವು. ಆಮೇಲೆ ಇವತ್ತಿರೋ ಪರಿಸ್ಥಿತಿಗಳು ನಿನಗೆ ಚೇಂಜ್ ಆಗಿ ನೀನು ರಾಜನ ಥರ ಬಾಳ್ತೀಯ. ಯು ವಿಲ್ ರೂಲ್ ದ ನೇಷನ್. ನೋಡಿ, ಸತ್ಯವೇದದಲ್ಲಿರೋ ಎಲ್ಲರೂ, ಈಸಾಕನು ಆ ಊರಲ್ಲೇ ಐಶ್ವರ್ಯವಂತನು, ಅಬ್ರಾಹ್ಮನು ಆ ಊರು ತಡೀಲಿಲ್ವಂತೆ ಆಶೀರ್ವಾದ, ದಾವೀದನು ರಾಜ, ಅವನೇ ಸಾಲಮೋನನು ರಾಜ, ದಾನಿಯೇಲನು he was the counselor, ಜೋಸಫ್ he was the governor. ಈ ಬೈಬಲಲ್ಲಿ ದೇವರೊಂದಿಗೆ ಇದ್ದವರೆಲ್ಲ ದೊಡ್ಡವ್ರಿ.
ನಾವು ಚಿಕ್ಕದಾಗೇ ಯೋಚನೆ ಮಾಡಿ ಇವತ್ತು ಲೈಫೇ ಚಿಕ್ಕದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನೂ ಇಲ್ಲ ದೇವರೇ, ನಾವೇನೂ ಇಲ್ಲಪ್ಪ ಅಂದ್ಕೊಂಡೆ ಏನೂ ಇಲ್ಲದೆ ಹೊರಟಾಯ್ತು. ಏನೂ ಇಲ್ಲ ಅಲ್ಲ. ಯು ವಿಲ್ ಡೂ ಗ್ರೇಟ್ ಥಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಈ ದೇಶನೇ ಅಲ್ಲೋಲ ಕಲ್ಲೋಲ ಮಾಡೋ ಥರ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ. ಸ್ವಲ್ಪ ದೇವರು ಅನುದಿನದ ಆಹಾರ ಕೊಡ್ತಾರೆ ಅಂತ ನಮ್ಗೆ ಯಾರೋ ರಾಂಗ್ ಟೀಚಿಂಗ್ ಮಾಡಿಬಿಟ್ರೆ, ಡೈಲಿ ದೇವರೇ ಇವತ್ತಿಂದ ಊಟ ನೀನು ಕೊಡಪ್ಪ ಅಂತ ಬೈಬಲಲ್ಲಿ ಇದೆಯಾ? ಅಥವಾ ದೇವರೊಂದಿಗೆ ಐಕ್ಯತೆಯಲ್ಲಿ ಇದ್ದವರೆಲ್ಲ ದೊಡ್ಡ ದೊಡ್ಡ ಕಾರ್ಯ ಮಾಡಿದವ್ರ, ದೇಶನ ಆಳ್ದವ್ರ? ನೀವು ಒಬ್ಬರನ್ನ ತೋರಿಸಿ ಏನಿಲ್ಲದೆ ಇರೋನು. ಯೋಬನು ಹೆಂಗಿದ್ದ? ಹಿ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಆ ದೇಶದಲ್ಲೇ, ಆ ಪಟ್ಟಣದಲ್ಲೇ, ಆ ಊರಲ್ಲೇ. ಹಿ ವಾಸ್ ದ ರಿಚೆಸ್ಟ್ ಮ್ಯಾನ್. ಜೋಬ್ ವಾಸ್ ಕನೆಕ್ಟೆಡ್ ಟು ಗಾಡ್. ನಾನೇನು ಹೇಳ್ತೀನಿ, ದೇವರೊಂದಿಗೆ ಕನೆಕ್ಟೆಡ್ ಆಗಿದ್ದರೆ ಜೋಬ್ ಖಾಲಿಯಾಗಿರೋಲ್ಲ. ಯೋಬನ್ ಥರ ನಾವಿರ್ತೀವಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಯೋಬನು, ಅಬ್ರಾಮನು, ಈಸಾಕನು, ಯಾಕೋಬನು, ದಾವೀದನು, ದಾನಿಯೇಲನು, ದಾವೀದನು, ಸಾಲಮೋನನು, ಹೋಲ್ ಬೈಬಲೇ ನೀವು ಓದಿ ನೋಡ್ರಿ. ಎಲ್ಲ ದೇಶನ ಆಳ್ತಾ ಇದ್ದವರೇ, ದೇವರೊಂದಿಗೆ ಇದ್ದವರಲ್ಲ. ನಮಗೇನು ಹೇಳ್ಕೊಟ್ಬಿಟ್ರು? ಏನು ಬೇಡಪ್ಪ, ಏನೂ ತಂದಿಲ್ಲ ಈ ಲೋಕದಲ್ಲಿ, ನಾವೇನು ತೊಗೊಂಡೋಗಲ್ಲ, ನಮಗೇನು ಬೇಡ, ನಮಗೆ ಯಾವ ಬಟ್ಟೆ ಬೇಡ, ಯಾವ ಒಡವೆ ಬೇಡ, ನಾವು ಇದೆಲ್ಲ ಕಲರ್ ಹಾಕ್ಬಾರ್ದು, ಇದು ಹಾಕ್ಬಾರ್ದು, ಲಿಪ್ಸ್ಟಿಕ್ ಹಾಕ್ಬಾರ್ದು, ಏರ್ ಪಿನ್ ಹಾಕ್ಬಾರ್ದು, ರಬ್ಬರ್ ಬ್ಯಾಂಡ್ ಹಾಕ್ಬಾರ್ದು. ಬೈಬಲಲ್ಲಿ ಇದ್ದವರೆಲ್ಲ ದೇಶನ ಆಳ್ತಾ ಇದ್ರು. ಇವ್ರು ರಬ್ಬರ್ ಬ್ಯಾಂಡು, ಏರ್ ಪಿನ್ ಬಗ್ಗೆ ಮಾತಾಡ್ಕೊಂಡು ಕುಂತವ್ರೆ. ಈ ವಾಲೆ ಹಾಕ್ಬಾರ್ದು, ಆ ವಾಲೆ ಹಾಕ್ಬಾರ್ದು ಏನ್ರಿ? ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ನಿನ್ನ ಮುಖಾಂತರ ಮಾಡಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಆಮೆನ್. ನಿನ್ನ ಮುಖಾಂತರ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಅದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಎಷ್ಟು ಜನ ಆಮೇಲೆ ಹೇಳ್ತೀರ? ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತಿನಿಂದ ಎಲ್ಲವೂ ನಿನ್ನ ಕಡೆ ತಿರುಗಲಿ ಯೇಸುವಿನ ನಾಮದಲ್ಲಿ. ಆಮೆನ್. ಪ್ರಾಸ್ಪರಿಟಿ ನಿನ್ನ ಕಡೆ ತಿರುಗಲಿ, ಅಬಂಡೆನ್ಸ್ ನಿನ್ನ ಕಡೆ ತಿರುಗಲಿ. ಥ್ಯಾಂಕ್ ಯು ಜೀಸಸ್. ಕಡಲಲ್ಲಿ ಗುಡ್ಡಗಳು ಮುಳುಗಿದರು, ಈ ಭೂಮಿ ನನಗೇನೋ ದೇವ್ರು ಯಾವ ಥರ ಮಿರಾಕಲ್ ಮಾಡಿದ್ರು ಗೊತ್ತಾ? ಅಪೊಸ್ತಲರ್ 16:30, ಅಪೊಸ್ತಲರ್ ಬರೆದ ಪುಸ್ತಕ 16:30 ಓದಿ. ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಆಮೇಲೆ ಈಗ ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕು ಅಂತ ಇವ್ರು ಬಂದು ಕೇಳಿದ್ರ? ಇಲ್ಲ ನಾವು ಹೇಳ್ದಂಗೆ ರಕ್ಷಣೆ ಹೊಂದೋದಕ್ಕೆ 5 ಕಾರ್ಯ ಮಾಡಬೇಕು, 5 ಪಾಯಿಂಟ್ ಅಂತ ಇವ್ರು ಹೇಳಿದ್ರ? ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕು ಅಂತ ಇವ್ರು ಪ್ರೀಚ್ ಮಾಡಿದ್ರ? ಇಲ್ಲ ಅವರೇ ಓಡಿ ಬಂದು ರಕ್ಷಣೆ ಹೊಂದೋದಕ್ಕೆ ನಾವೇನು ಮಾಡಬೇಕು ಅಂದ್ರ? ಅವರೇ ಬಂದರು. ನಾನೇನು ಹೇಳ್ತೀನಿ ಅಂದರೆ, ಅದಕ್ಕೆ ರಕ್ಷಣೆ ಹೊಂದೋದಕ್ಕೆ ನಾವು ಹೋಗಿ ಪ್ರೀಚ್ ಮಾಡಬಾರ್ದು ಅಂತ ನಾನು ಹೇಳಿಲ್ಲ. ಇಲ್ಲಿ ಯಾವ ಥರ ಅದ್ಭುತ ನಡೀತು ಅಂದರೆ, ಪೌಲನು ಶೀಲನು ಸೆರೆಮನೆಯಲ್ಲಿದ್ದಾಗ ಅಲ್ಲೊಂದು ಭೂಕಂಪ ನಡೀತು ನೋಡಿ. ಆ ಭೂಕಂಪನ ನೋಡಿ ಅಲ್ಲಿದ್ದಂಥ ಜೈಲರ್ ಓಡಿ ಬಂದುಬಿಟ್ಟು ನಾನು ರಕ್ಷಣೆ ಹೊಂದೋದಕ್ಕೆ ಏನು ಮಾಡಬೇಕು ಅಂತ ಅವನೇ ಬಂದು ಕೇಳ್ದ. ನಿನ್ನ ಲೈಫಲ್ಲಿ ಅದ್ಭುತಗಳು ನಡಿಬೇಕು, ಜನ ಬಂದು ಕೇಳಬೇಕು, ನೀನು ಹೋಗೋ ಚರ್ಚಿಗೆ ನಾನು ಬರಬೇಕು ಅಂತ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು, ಭಯವಿಲ್ಲ, ಈ ಭೂಮಿ ಆಳಿದರು, ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಈ ಭೂಮಿ ದೇವರು ನನಗೆ ಸಂಕಟದಲ್ಲಿ ಕಡಲಲ್ಲಿ ಗುಡ್ಡಗಳು ನಾವು ರಕ್ಷಣೆ ಹೊಂದೋದಕ್ಕೆ 5 ಪಾಯಿಂಟ್ ಕೊಡ್ತೀವಿ ನೋಡಿ ಬ್ರದರ್. ನೀವು ರಕ್ಷಣೆ ಹೊಂದಬೇಕು ಅಂದರೆ ಇದು ಮಾಡಬೇಕು, ಆಮೇಲೆ ಒಡವೆ ಹಾಕಬಾರ್ದು, ಆಮೇಲೆ ಬೊಟ್ಟೆ ಎತ್ತಬೇಕು, ಆಮೇಲೆ ಫೋಟೋ ಎತ್ತಬೇಕು, ವಿಗ್ರಹಗಳನ್ನೆಲ್ಲ ತೆಗೆದು ಬಿಡಬೇಕು. ನಾವು ಹೇಳೋ ಪ್ರೀಚಿಂಗು. ಬೈಬಲಲ್ಲಿ ಏನು ಹೇಳಿದ್ರು ಗೊತ್ತಾ? ಸರ್ ರಕ್ಷಣೆ ಹೊಂದೋದಕ್ಕೆ ನಾವೇನು ಮಾಡಬೇಕು? ಅವರೇ ಬಂದರು, ಮಿರಕಲ್ ಹಂಗೆ ಆಗಬೇಕು.
ಮೋಶೆ ಹೋಗ್ತಾನೆ, ಅಲ್ಲಿ ಪಾರೋನ್ ಹತ್ರ ಕೇಳ್ತಾರೆ, ಸ್ಟೈಲಾಗಿ ಹೋಗ್ಬಿಟ್ಟು ಎಕ್ಸ್ಕ್ಯೂಸ್ ಮೀ, ನಾವೆಲ್ಲ ಊರು ಬಿಟ್ಟು ಆಚೆ ಹೋಗ್ತಾಯಿದ್ದೀವಿ, ನೀವು ಕಳಿಸ್ಕೊಡ್ಬೇಕು. ಅದಕ್ಕೆ ಅವನು ಹೇಳ್ತೀನಿ, ಏನು ಊರು ಬಿಟ್ಟು ಹೋಗ್ತಾಯಿದ್ದೀರಾ, ಯಾರಪ್ಪ ನೀವು? ಈ ಥರ ನಮ್ಮ ದೇವರು ಹೇಳಿದ್ದಾರೆ. ಅದಕ್ಕೆ ಪಾರೋನ್ ಏನು ಹೇಳ್ದ ಗೊತ್ತಾ? ಹೂ ಈಸ್ ಯುವರ್ ಗಾಡ್? ಏನು ಹೇಳ್ದ? ಯಾರು ನಿನ್ನ ದೇವರು? ಎಲ್ಲರೂ ಹೇಳಿ. ಅದಕ್ಕೆ ದೇವ್ರು ಏನು ಹೇಳಿದ್ರು? ನಾನು ಯಾರು ಅಂತ ತೋರಿಸ್ಬೇಕಾ? ತಗೋ, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7, 8, 9, 10 10 ಮಿರಕಲ್ ಆ ದೇಶಕ್ಕೆ ಮಾಡಿ ತೋರಿಸಿದ್ರು. ದಟ್ ಈಸ್ ಅವರ್ ಗಾಡ್. ಕಡಲಲ್ಲಿ ಗುಡ್ಡಗಳು ಹುಡುಗಿದರು, ಮಾಯವಿಲ್ಲ ಮಾಡಿದರು, ಮಾಯವಿಲ್ಲ. ಯಾರು ದೇವ್ರು ಅಂತ ಕೇಳಿದೆ ತಾನೆ? ತಗೋ. ಅಯ್ಯಯ್ಯೋ, ನಿಮ್ಮ ದೇವ್ರು ದೊಡ್ಡವರಪ್ಪ. ನೆಕ್ಸ್ಟ್ ತಗೋ, 2ನೇ ಮಿರಕಲ್. ಅಯ್ಯಯ್ಯೋ ದೇವರು. ಮಂತ್ರವಾದಿಗಳು ಬಂದರು, ಅವರು ಇವ್ರೇನು ಮಾಡೋದು, ನಾವು ಮಾಡ್ತೀವಿ. ಮಾಡ್ದ, ಲಾಸ್ಟಿಗೆ ಏನಾಯಿತು? ಇವನು ಕೋಲಾಗ್ದ, ಅದು ಆವಾಯ್ತು, ಅವನು ಕೋಲಾಗ್ದ, ಲಾಸ್ಟಿಗೆ ಯಾರು ಕೋಲು ಯಾವುದು ನುಂಗ್ಬಿಡ್ತು? ಇದು ಅದು ನುಂಗ್ಬಿಡ್ತು. ಮಂತ್ರವಾದಿಗಳೆಲ್ಲ ಏನು ಹೇಳಿದ್ರು ಗೊತ್ತಾ? ದಿಸ್ ಈಸ್ ದ ಫಿಂಗರ್ ಆಫ್ ಗಾಡ್. ಇದು ದೇವರ ಬೆರಳು, ಇದು ದೇವರ ಕಾರ್ಯ, ಇದು ದೇವರ ಹಸ್ತ. ದಿಸ್ ಇಸ್ ದ ಹ್ಯಾಂಡ್ ಆಫ್ ಗಾಡ್. ಯಾರು ಹೇಳಿದ್ದು? ಮಂತ್ರವಾದಿಗಳು ಹೇಳಿದ್ರು, ದಿಸ್ ಈಸ್ ದ ಹ್ಯಾಂಡ್ ಆಫ್ ಗಾಡ್. ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವಾತನು ನಿಮ್ಮಲ್ಲಿರುವಾತನು ದೊಡ್ಡವರು. ಈ ಲೋಕ ಹೇಳಬೇಕು, ದಿಸ್ ಈಸ್ ದ ಹ್ಯಾಂಡ್ ಆಫ್ ಗಾಡ್. ಏನು ಹೇಳಬೇಕು? ಇದು ದೇವರ ಹಸ್ತ ಅಂತ. ಪೂಜಾರಿಗಳು ಹೇಳಬೇಕು, ಮಂತ್ರ ಮಾಡೋರು ಹೇಳಬೇಕು, ನಿಮ್ಮ ದೇವರು ದೊಡ್ಡವರು ಅಂತ ಹೇಳಷ್ಟು ಅದ್ಭುತಗಳು ನಡೆದಿದೆ. ಕಡಲಲ್ಲಿ ಗುಡ್ಡಗಳು ಹುಡುಗಿದರು, ಭಯವಿಲ್ಲ. ಕಡಲಲ್ಲಿ ನಾವು ಈ ಲೋಕದಲ್ಲಿ ಏನು ನಡೀತೈತೆ, ಅಲ್ಲೇನು ನಡೀತೈತೆ ನೋಡಬಾರ್ದ್ರಿ. ನಿನ್ನ ಪಕ್ಕ ಎಷ್ಟು ಜನ ಬಿದ್ದರು? 1000 ಜನ ಬಿದ್ದಿದ್ರು. ಆದರೆ ನಿನ್ನ ಪಕ್ಕದಲ್ಲಿ 1000, ಈ ಕಡೆ 10,000 ಸತ್ತು ಬಿದ್ದರು. ದೇವ್ರನ್ನ ಹುಡ್ಕೋ ನಿನಗೆ ಮಾತ್ರ. ಕಡಲಲ್ಲಿ ಗುಡ್ಡಗಳು ಹುಡುಗಿದರು, ಭಯವಿಲ್ಲ ಈ ಭೂಮಿ ಆಡಿದರು. ಕಡಲಲ್ಲಿ ಗುಡ್ಡಗಳು ಈ ಸಾಕನ್ನು ನೋಡಿ ಊರೆಲ್ಲ ಎಲ್ಲ ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಎಲ್ಲ ಊರು ದೇಶ ಬಿಟ್ಟು ಓಡ್ತಾವ್ರೆ. ಈ ಸಾಕನ್ನು ಮಾತ್ರ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ಮಾತ್ರ ಇಲ್ಲಿರು. ಯಾಕತ್ತಾ? ಅವನು ಬೇರೆ, ನೀನು ಬೇರೆ. ಎಲ್ಲರೂ ಸರ್ ನಾವು ಮತ್ತೆ ಈಜಿಪ್ಟ್ಗೆ ಹೋಗ್ತೀವಿ, ಇವನು ಪ್ಯಾಕ್ ಮಾಡ್ತಾನೆ. ದೇವ್ರು ಬಂದು ಹೇಳಿದ್ರು, ಸ್ಟಾಪ್, ನೀನು ಹೋಗ್ಬೇಡಪ್ಪ. ದೇವರೇ ಇಲ್ಲಿ ನೀರಿಲ್ಲ, ಮಳೆ ಇಲ್ಲ, ಏನಿಲ್ಲ. ಅದು ಅವ್ರಿಗೆ, ನಿನಗಲ್ಲ. ಸೊ ಎಷ್ಟೇ ಕಂಪನಿ ಕ್ಲೋಸ್ ಆದರೂ ನಿನಗೆ ಬರೋ ವರಮಾನ, ನಿನಗೆ ಬರೋ ಸಂಬಳ, ನಿನಗೆ ಬರೋ ಸ್ಯಾಲ್ರಿ ಯಾವತ್ತೂ ಕಟ್ಟೇ ಆಗಲ್ಲ. ಬಿಕಾಸ್ ಯು ಆರ್ ಎ ಸೋವರ್. ಕಡಲಲ್ಲಿ ಗುಡ್ಡಗಳು ಹುಡುಗಿದರು, ಭಯವಿಲ್ಲ. ನೀನು ಬಿತ್ತವನು ಸೋವರ್. ನಾನೇನು ಹೇಳ್ತೀನಿ ಗೊತ್ತಾ? ಒಂದು ವೇಳೆ ನೀನು ಸೋ ಮಾಡಿದರೆ, ಒಂದು ವೇಳೆ ಎಲ್ಲ ಮುಚ್ಚಿದಾಗ ನಿನಗೆ 100 fold ಬರುತ್ತೋ ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ ಬರ್ಬೋದು. ಇವಾಗ ನೀವು ಬಿತ್ತಿರೋದೆಲ್ಲನೂ ಒಂದು ವೇಳೆ ಎಲ್ಲ ಶಟ್ ಡೌನ್ ಆದಾಗಲೂ ನಿನಗೆ 100 fold ಬರ್ಬೋದು. ಎಲ್ಲರಿಗೂ ಸ್ಟಾಪ್ ಆಗಿರ್ತೈತೆ, ನಿನಗೆ ಮಾತ್ರ ಬರ್ತಾ ಇರ್ತೈತೆ ಕಾಸು, ನಿನಗೆ ಮಾತ್ರ ಫೈನಾನ್ಸಸ್ ಬರ್ಬೋದು. ಹೇಳೋಕ್ಕಾಗಲ್ಲ ನೋಡಿ. ಅದಾಗಬಾರ್ದು ಅಂತ ನಾನು ಪ್ರೇಯರ್ ಮಾಡೋಣ. ಆಮೇನ್. ಯಾವ ವಾರಿಂದನೋ ಅಥವಾ ಯಾವ ಪ್ರಾಬ್ಲಮಿಂದನೋ ನೆಕ್ಸ್ಟು ಕೆಲಸಗಳು ಹೋಗೋದು, ನೆಕ್ಸ್ಟು ಎಲ್ಲ ಬಿಸ್ನೆಸ್ಗಳು ಸ್ಟಾಪ್ ಆಗೋದು, ಚರ್ಚ್ಗಳು ಕ್ಲೋಸ್ ಆಗೋದು, ಇಂಥ ಅನಾಹುತಗಳು ಮತ್ತೆ ಬರಬಾರ್ದು ಯೇಸುವಿನ ನಾಮದಲ್ಲಿ. ಎಷ್ಟು ಜನ ಹೌದಂತೀರಾ? ಒಂದು ವೇಳೆ ಬಂದರು, ನನಗೂ ನಿಮಗೂ ಪ್ರಾಬ್ಲಮ್ ಇಲ್ಲ. ಪಕ್ಕದಲ್ಲಿ ನೋಡಿ ಹೇಳಿ, ನಿಮಗೆ ಪ್ರಾಬ್ಲಮ್ ಇಲ್ಲ.
ಹೇಳಿ, ನಿಮಗೆ ಪ್ರಾಬ್ಲಮ್ ಇಲ್ಲ, ನನಗೂ ಪ್ರಾಬ್ಲಮ್ ಇಲ್ಲ. ಹೇಳಿ ಹೇಳಿ, ನಿನಗೂ ಪ್ರಾಬ್ಲಮ್ ಇಲ್ಲ, ನನಗೂ ಪ್ರಾಬ್ಲಮ್ ಇಲ್ಲ. ಯಾಕೆ ಗೊತ್ತಾ? ಕಡಲಲ್ಲಿ ಗುಡ್ಡಗಳು ಹುಡುಗಿದರು, ಭಯವಿಲ್ಲ ಈ ಭೂಮಿ ಕಾಡಿದರು. ಆಮೆನ್. ದೇವ್ರು ಏನಾದ್ರು ಗೊತ್ತಾ? ಈ ಲೋಕಕ್ಕೆ ನೀನು ಯಾರು? ಉಪ್ಪು, ಸಾಲ್ಟ್. ನೋಡಿ, ನಾವಿಲ್ಲಾಂದರೆ ಟೇಸ್ಟೇ ಇಲ್ಲ. ಉಪ್ಪಿಲ್ಲ ಅಂದರೆ ಏನು ಪ್ರಯೋಜನವೇ ಇಲ್ಲ. ಏನೇ ರುಚಿ ಮಾಡು, ಉಪ್ಪಿಲ್ಲ ಅಂದ್ರೆ ನಾವೆಲ್ಲ ಉಪ್ಪಿದ್ದಂಗೆ. ಸೊ ಅನೇಕರ ಲೈಫ್ಗೆ ನಾವೇ ಟೇಸ್ಟ್ ತೊಗೊಂಬರೋರು. ಯು ಆರ್ ದ ಸಾಲ್ಟ್. ಉಪ್ಪದ ಕ್ವಾಂಟಿಟಿ ಜಾಸ್ತಿ ಇಲ್ಲ, ಉಪ್ಪು ಸ್ವಲ್ಪ ಹಾಕಿದ್ರೆ ಸಾಕು. ಕ್ರಿಶ್ಚಿಯಾನಿಟಿಗೆ ಸಂಖ್ಯೆ ಸ್ವಲ್ಪ ಅಷ್ಟೇ, ಆದರೆ ಅದಿಲ್ಲ ಅಂದರೆ ಎಲ್ಲ ವೇಸ್ಟು, ಲೋಕನೇ ವೇಸ್ಟು. ಉಪ್ಪು ರೇಟ್ ಕಮ್ಮಿ. ಉಪ್ಪು ಕ್ವಾಂಟಿಟಿ ಎಷ್ಟು ಹಾಕ್ಬೇಕು? 1 kg ಅಕ್ಕಿಗೆ 1 kg ಉಪ್ಪು ಹಾಕ್ತಾರಾ? ಸುಮ್ಮನೆ ಒಂದಿಷ್ಟೇ. ಆದರೆ ಅಷ್ಟು ಹಾಕಿಲ್ಲ ಅಂದರೆ, ಏನೇ ಮಟನ್ ಬಿರಿಯಾನಿ ಮಾಡಿ, ಚಿಕನ್ ಬಿರಿಯಾನಿ ಮಾಡಿ, ಇಷ್ಟು ಉಪ್ಪು ಹಾಕಿಲ್ಲ ಅಂದರೆ ವೇಸ್ಟ್, ಎತ್ತು ಕಸಕ್ಕೆ ಹಾಕ್ಬೇಕು. ಆ ರೀತಿ ದೇವ್ರು ಹೇಳ್ತಾರೆ, ಈ ಲೋಕಕ್ಕೆ ನೀನೇ ಉಪ್ಪು. ಎಷ್ಟೇ ದೊಡ್ಡ ದೊಡ್ಡ ಕಂಪನಿ ಇದ್ದರೂ ಆ ಕಂಪನಿ ನೀನೇ ಸಾಲ್ಟ್ ಇದ್ದಂಗೆ. ಎಷ್ಟೇ ಬಿಸ್ನೆಸ್ಗಳು, ಲಕ್ಷಾಂತರ ಕೋಟ್ಯಾಂತರ ಬಿಸ್ನೆಸ್ಗಳು ಈ ಲೋಕದಲ್ಲಿ ಇದ್ದರೂ ನೀನೇ ಸಾಲ್ಟ್ ಇದ್ದಂಗೆ. ಅಲ್ಲಿ ನೀನೇ ಟೇಸ್ಟ್ ತಗೊಂಬರೋದು. ಕಡಲಲ್ಲಿ ಗುಡ್ಡಗಳು, ದೇವ್ರು ಏನು ಹೇಳೋದು ಗೊತ್ತಾ? ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಉಪ್ಪು ಮತ್ತು ಈ ಲೋಕಕ್ಕೆ ಬೆಳಕು. ಇವಾಗ ಜನ್ರೇಟ್ರ್ ಇದೆ ಅಂತ ಇಟ್ಕೊಳ್ಳಿ. ಜನ್ರೇಟ್ರ್ ಓಡ್ತಾ ಇದೆ, ಬಡ 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 ಅಂತ ಓಡ್ತಾ ಇದೆ. ಅದು ಓಡ್ತಾ ಇದ್ದರೆ ಇಲ್ಲಿ ಏನಾಗ್ತೈತೆ? ಫುಲ್ಲು ಲೈಟಿಂಗ್ಸ್ ಎಲ್ಲ ಉರಿತೈತೆ. ಯಾವುದರಿಂದ ಲೈಟೆಲ್ಲ ಉರಿತೈತೆ? ಜನ್ರೇಟ್ರಿಂದ. ಜನ್ರೇಟ್ರ್ ಹತ್ರ ಹೋಗಿ ನೋಡಿ, ಸೌಂಡ್ ಹೆಂಗಿರ್ತಿದೆ? ಬರ 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 ಬರ. ಇವತ್ತು ಕ್ರಿಶ್ಚಿಯಾನಿಟಿ ಬೇರೆ, ಬರ 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 ಅಂತದೆ. ಯಾವ ಲೈಟು ಇಲ್ಲ. ಎಲ್ಲರೂ ಬರ 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 ಅಂತಾರೆ. ಯಾವ ಉಪ್ಪು ಇಲ್ಲ, ಲೈಟು ಇಲ್ಲ, ಏನೂ ಇಲ್ಲ. ನಾನೇನು ಹೇಳ್ತಿದ್ದೆ? ಬರ 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 ಮತ್ತು ಜನ್ರೇಟ್ರ್ ಆನ್ ಆದರೆ ಲೈಟ್ಗಳು ಉರಿಲೇಬೇಕು. ನಾನೇನು ಹೇಳ್ತೀನಿ? ನೀನು ಅನ್ಯ ಭಾಷೆ ಮಾತನಾಡೋನಾಗಿದ್ದರೆ, ನೀನು ಪ್ರಾರ್ಥನೆ ಮಾಡೋನಾಗಿದ್ದರೆ, ನೀನು ದೇವ್ರನ್ನ ಸ್ತುತಿಸೋನಾಗಿದ್ದರೆ, ನಿನ್ನ ಲೈಫಲ್ಲಿ ಬೆಳಕು ಬರಲೇಬೇಕು. ಆಮೇಲೆ ಸೊ ನಮ್ಮ ದೇವ್ರು ದೊಡ್ಡವರು, ನಮ್ಮ ದೇವ್ರು ಸ್ಟ್ರಾಂಗು. ನಮ್ಮೆಲ್ಲರ ಹೆಸರುಗಳು ಏನು ಗೊತ್ತಾ? ವಿಶ್ವಾಸಿಗಳು. ನಮ್ಮ ಹೆಸರೆಲ್ಲ ಏನು? ಆದರೆ ಯಾವ್ದು ಮಾತ್ರ ಇಲ್ಲ? ಅದೊಂದಿಲ್ಲ. ಹೆಂಗೆ ಫ್ಯಾನ್ ಸುತ್ತುತ್ತಾ? ಫ್ಯಾನ್ ಸುತ್ತುತ್ತೆ, ಆದರೆ ಮತ್ತೆ ಏನಕ್ಕೆ ಆ ಫ್ಯಾನು? ಸರ್, ನನ್ನ ಡ್ರಮ್ಮರು ಆದರೆ ಟೈಮಿಂಗ್ಸ್ ಮಾತ್ರ ಬರಲ್ಲ. ಡ್ರಮ್ಮರ್ ಆದರೆ ಏನಿರಬೇಕು? ಟೈಮಿಂಗ್ಸ್ ಇರಬೇಕು. ಟೈಮಿಂಗ್ಸ್ ಇಲ್ಲಾಂದರೆ ಈಸ್ ನಾಟ್ ಎ ಡ್ರಮ್ಮರ್. ಡ್ರಮ್ಮರ್ ಅಂದರೆ ಏನಿರಬೇಕು? ಟೈಮಿಂಗ್ಸ್ ಇರಬೇಕು. ಫ್ಯಾನ್ ಅಂದರೆ ಗಾಳಿ ಬರಬೇಕು. ವಿಶ್ವಾಸ ಇದ್ದರೆ ವಿಶ್ವಾಸ ಇರಬೇಕು. ಪಾಸ್ಟರ್, ನಂಬಿಕೆ ಮಾತ್ರ ನನಗಿಲ್ಲ ಅಂದರೆ ನಾವು ವಿಶ್ವಾಸಿಗಳಲ್ಲ. ಇವತ್ತು ನಂಬಿಕೆ ಬರಲಿ ಯೇಸುವಿನ ನಾಮದಲ್ಲಿ. ಆಮೇಲೆ ನನ್ನ ಹತ್ರ ಹೆಂಗೆ ದುಡ್ಡು ಬರುತ್ತೆ ಗೊತ್ತಿಲ್ಲ, ಆದರೆ ಕೆಲಸದ ಮೇಲೆ ನನಗೆ ಒಂದು ಇಂಕ್ರಿಮೆಂಟ್ ಬಂದೇ ಬರುತ್ತೆ. ಸಡನ್ಗೆ ನನ್ನ ಪ್ರಮೋಷನ್ ಬಂದೇ ಬರುತ್ತೆ. ಸಡನ್ಗೆ ಮನೆಗಳು ಚೇಂಜ್ ಆಗೇ ಆಗುತ್ತೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗೇ ಆಗುತ್ತೆ. 1 Corinthians chapter 1 verse 30 ಓದಿ. 1 Corinthians chapter 1 verse 30-31. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸುವಿನಲ್ಲಿ ಇರುವುದು. ನಾವೆಲ್ಲಿದ್ದೀವಂತೆ? ಚೆನ್ನಾಗಿ ತಿಳ್ಕೊಳ್ಳಿ. ಎಲ್ಲಿರೋದು? ಕ್ರಿಸ್ತ ಯೇಸುವಿನಲ್ಲಿ. ನೀವು ಒಂದು ಸತಿ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಬಿಟ್ರೆ ಯು ಆರ್ ಇನ್ ಕ್ರೈಸ್ಟ್. ಹೊರಗಡೆ ಭಾಳ ಮಳೆ ಬರ್ತೈತೆ, ಬಿರುಗಾಳಿ ಬೀಸ್ತೈತೆ. ಇವಾಗ ನಾವೆಲ್ಲಿದ್ದೀವಿ? ಚರ್ಚ್ ಒಳಗಡೆ ಇದ್ದೀವಿ. ಇವಾಗ ಹೊರಗಡೆ ಏನೇ ಬಿರುಗಾಳಿ ಬೀಸಿದ್ರು, ಏನೇ ನೀರು ಬಂದರೂ ನಮಗೇನಾದರೂ ಪ್ರಾಬ್ಲಮ್ಮಾ? ಇಲ್ಲ. ಯಾಕೆ ಒಳಗಡೆ ಇದ್ದೀವಿ. ಇನ್ನೊಂದು, ಈ ಬಿಲ್ಡಿಂಗು
ಸ್ವಲ್ಪ ಹಂಗಂಗೆ ಶೇಕ್ ಆಗ್ತಾನೆ ಐತೆ. ಅವಾಗವಾಗ ನೆಮ್ಮದಿಯಾಗಿ ಕುಂತ್ಕೊಳ್ತೀರಾ? ಇವತ್ತು ನೀವು ಧೈರ್ಯವಾಗಿ ಇಲ್ಲಿ ಕುಂತಿದ್ದೀರ ಅಂದರೆ ಏನಕ್ಕೆ? ಬಿಲ್ಡಿಂಗು ಸ್ಟ್ರಾಂಗ್ ಆಗೈತೆ ಅಂತ. ಸೊ ಈ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿದೆ, ಶೇಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವು ಹೆಂಗೆ ಮಾಡಿದ್ದೀವಿ? ಕುಂತಿದ್ದೀವಿ ಧೈರ್ಯವಾಗಿ. ಸೊ ಈ ಬಿಲ್ಡಿಂಗು ಸ್ಟ್ರಾಂಗು, ಸೊ ನಾನು ಧೈರ್ಯವಾಗಿ ಕುಂತಿದ್ದೀನಿ. ಸೊ ನಾನು ಕ್ರಿಸ್ತನಲ್ಲಿದ್ದರೆ ಕ್ರಿಸ್ತನು ಸ್ಟ್ರಾಂಗು, ನಾನು ಧೈರ್ಯವಾಗಿ ಒಳಗಡೆ ಇದ್ದೀನಿ. ಯಾಕಂದರೆ ಹೊರಗಡೆ ಇರೋ ಪ್ರಾಬ್ಲಮ್ ನನ್ನನ್ನು ಮುಟ್ಟಲ್ಲ. ಯಾಕಂದರೆ ಐ ಆಮ್ ಇನ್ ದಿಸ್ ಬಿಲ್ಡಿಂಗ್, ಐ ಬಿಲೀವ್ ದಿಸ್ ಬಿಲ್ಡಿಂಗ್ ಈಸ್ ಸ್ಟ್ರಾಂಗ್. ನಾನು ಕ್ರಿಸ್ತನಲ್ಲಿದ್ದರೆ ಕ್ರಿಸ್ತನು ನನಗಿಂತ ಸ್ಟ್ರಾಂಗ್ ಅನ್ನೋ ನಂಬಿಕೆ ನನಗೈತೆ. ಸೊ ನನಗೆ ಯಾವ ಭಯನೂ ಇಲ್ಲ. ಐ ಆಮ್ ಇನ್ ಕ್ರೈಸ್ಟ್. ಸೊ ಕ್ರಿಸ್ತನೆಲ್ಲ ನೋಡ್ಕೊಳ್ತಾರೆ. ಸೊ ದೇವರು ನೋಡ್ಕೊಳ್ತಾರೆ. ಸೊ ದೇವರು ನನ್ನೊಳಗಡೆ ಕಾರ್ಯ ಮಾಡ್ತಾರೆ. ಆಮೆನ್. ಸೊ ಒಂದೆರಡು ವಾಕ್ಯ ಬೇಗ ಓದ್ಬಿಡೋಣ. 1 Peter 2:21, 1 ಪೇತ್ರನ ಬರೆದ ಪುಸ್ತಕ 2:21. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಮಾದರಿಯನ್ನು ತೋರಿಸಿದ್ರು ನಾವು ಕ್ರಿಸ್ತನಂತೆ ನಡಿಬೇಕಂತೆ. ಈಗ ಕ್ರಿಸ್ತನ ಮಾದರಿಯಲ್ಲಿ ನಾವು ನಡೆಯೋಕ್ಕಾಗ್ತಾ ಇಲ್ಲ. ಏನು ಮಾಡೋದು? ಕೀರ್ತನೆ 85:13, Psalms 85:13. ನೀತಿಯು ಆತನ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು. ಆಮೆನ್. ನೋಡಿ, ಇಲ್ಲಿ ನಾವು ಆತನ ಹೆಜ್ಜೆಯಲ್ಲಿ ನಡಿಬೇಕು ಅಂತಿತ್ತು. 1 ಪೇತ್ರ 2:21 ನಾವು ಯಾವುದು ಹೆಜ್ಜೆಯಲ್ಲಿ ನಡಿಬೇಕಂತೆ? ಆತನ ಹೆಜ್ಜೆಯಲ್ಲಿ. ಸತ್ಯವೇದ ಏನು ಹೇಳುತ್ತೆ? ನೀತಿಯು ಆತನ ಮುಂದೆ ಹೋಗುತ್ತೆ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು. ಸೊ ನೀತಿ ಮುಂದೆ ಹೋಗಿ ನನಗಾಗಿ ದಾರಿ ಮಾಡ್ತೈತೆ. ಸೊ ನೀತಿವಂತರಾಗಿ ನಾವು ನಡೆಯೋದಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ನೀತಿನೇ ಮುಂದೆ ಹೋಗಿ ನಮಗಾಗಿ ದಾರಿ ಮಾಡುತ್ತೆ. ನೀತಿ ನನ್ನ ಒಳಗಡೆ ಇರೋದ್ರಿಂದ ನಾನು ನೀತಿವಂತರಾಗಿ ನಡ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಇವಾಗ ಒಬ್ಬ ಮನುಷ್ಯನ ಹಾವು ಕಚ್ಚಿಬಿಡ್ತು, ಅವ್ನು ಸಾಯ್ಬೇಕು ಅಂದರೆ ಏನು ಮಾಡಬೇಕು? ಅವ್ನು ಸಾಯಕ್ಕೆ ಏನು ಮಾಡಬೇಕು? ಎಲ್ಲ ಹೇಳಿ, ಏನು ಮಾಡಬೇಕು? ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ಮನುಷ್ಯನ ಹಾವು ಕಚ್ಚಿದ್ರೆ ಅವನೇನು ಮಾಡಬೇಕಾಗಿಲ್ಲ ಸಾಯಕ್ಕೆ, ವಿಷನೇ ಎಲ್ಲ ಮಾಡುತ್ತೆ. ಅದೇ ರೀತಿಯೇ ಒಬ್ಬ ಮನುಷ್ಯ ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡ್ರೆ ಅವ್ನು ನೀತಿವಂತನಾಗಿ ಮಾಡೋದಕ್ಕೆ ಏನು ಟ್ರೈ ಮಾಡಬೇಕಾಗಿಲ್ಲ. ದೇವರೇ ಅವನೊಳಗಡೆ ಎಲ್ಲ ನೀತಿನೇ ತೊಗೊಂಬಂದ್ಬಿಡ್ತಾರೆ. ಓ ಮೈ ಗಾಡ್. ಪ್ರಾವರ್ಬ್ಸ್ 10:2, ಜ್ಞಾನೋಕ್ತಿಗಳು 10:2. ಇನ್ನೂ 2 ವಾಕ್ಯ ಹೇಳ್ತೀನಿ, ಬೇಗ ಇದು ಫಸ್ಟ್ ಓದ್ಬಿಡಿ. ಜ್ಞಾನೋಕ್ತಿಗಳು ಬರೋ ಪುಸ್ತಕ 10:2. ನೀತಿ ಏನು ಮಾಡುತ್ತೆ? But righteousness delivers from death. ನಾನು ಯಾಕೆ ನೀತಿ ಮಾತಾಡ್ತಾ ಇದ್ದೀನಿ ಗೊತ್ತಾ? ಇಟ್ ಗಿವ್ಸ್ ಲೈಫ್. ನೀನು ಸಾಯಬಾರ್ದು, ನೀನು ಬದುಕಬೇಕು. ಅದಕ್ಕಾಗಿಯೇ ನೀತಿವಂತನು ಮಾತಾಡ್ತಾ ಇದ್ದೀನಿ. ಪಾಪಿ ಅಂದರೆ ಬೇಗ ಹೊರಟೋಗ್ತೀಯ. ನೀತಿವಂತ ಅಂದರೆ ತುಂಬ ವರ್ಷ ಇರ್ತೀಯ. ಯಾವ್ದು ಮಾತಾಡಲಿ ನಾನು? ವೈ ಐ ಸ್ಪೀಕ್ ರೈಚಸ್ನೆಸ್ ಡೆಲಿವರ್ಸ್ ಫ್ರಮ್ ಡೆತ್. ನೀತಿವಂತನು ಅಂತ ನಾನು ಮಾತಾಡ್ತಾ ಇದ್ದರೆ ನೀನು ಸಾಯಲ್ಲ. ನೀತಿವಂತನು ಸಬ್ಜೆಕ್ಟು ನಿನ್ನನ್ನು ಬಾಳಿಸುತ್ತೆ. ಆಮೆನ್. ಭಾಳ ವರ್ಷಗಳು ನೀನು ಬಾಳಿ ಬದುಕುವಂತೆ ಮಾಡುತ್ತೆ. ಆಮೇಲೆ ಈ ಪ್ರಸಂಗ ಇವತ್ತು ನಿನ್ನನ್ನು ಸಾಯೋದಕ್ಕೆ ಬಿಡೋದಿಲ್ಲ, ನಿನ್ನನ್ನು ಬದುಕಿಸುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಈ ಪ್ರೀತಿಯಲ್ಲಿ ತುಂಬಿಡ್ಬೇಕು. ಈ ಪ್ರೀತಿ ನಿಮ್ಮನ್ನು ಡೈಲಿ ದೇವ್ರ ಸಮ್ಮುಖದಲ್ಲಿ ನೋಡಿ, ಡೈಲಿ ದೇವ್ರ ಪ್ರೀತಿಯಲ್ಲಿ ಹಂಗೆ ಮುಳುಗ್ತಾ ಇರ್ತೀವಿ. ಇಂಥ ಸಂದೇಶಗಳು ಡೈಲಿ ದೇವರೊಂದಿಗೆ ಹಂಗೆ ಎಂಜಾಯ್ ಮಾಡಿಸುತ್ತೆ. ಸಂಡೇ ಬಂದ್ರೇ ನಾನು ಫೈರ್ ಅಲ್ಲ, ಮಂಡೇನೂ ಫೈರೇ, ಟ್ಯೂಸ್ಡೇನೂ ಫೈರೇ, ವೆಡ್ನೆಸ್ಡೇನೂ ಫೈರೇ. ನಾನೇನು ಹೇಳ್ತೀನಿ ಗೊತ್ತಾ? ಡೈಲಿ ಪ್ರೀತಿ ಮಾಡೋನಿಗೆ ವ್ಯಾಲೆಂಟೈನ್ಸ್ ಡೇ ಬೇಕಾಗಿಲ್ಲ. ಕೆಲವರು ವ್ಯಾಲೆಂಟೈನ್ಸ್ ಡೇ ತುಂಬ ಇಂಪಾರ್ಟೆಂಟ್. ಡೈಲಿ ಪ್ರೀತಿಯಲ್ಲಿರೋನಿಗೆ ಯಾಕ್ರಿ ವ್ಯಾಲೆಂಟೈನ್ಸ್ ಡೇ? ಕಡಲಲ್ಲಿ ಕುಟ್ಟಗಳು ಮುಡುಗಿದರು. ಓಕೆ. ಪ್ರಾವರ್ಬ್ಸ್ 11:19, ಜ್ಞಾನೋಕ್ತಿಗಳು ಬರ ಪುಸ್ತಕ 11:19. ಧರ್ಮ ನಿರತನಿಗೆ ಜೀವ. ಓಕೆ. ಇಂಗ್ಲೀಷಲ್ಲಿ ಹೇಳುತ್ತೆ ರೈಚಸ್ನೆಸ್ ಲೀಡ್ಸ್ ಟು ಲೈಫ್. ಯಾಕೆ ರೈಚಸ್ನೆಸ್ ಮಾತಾಡ್ತಾ ಇದ್ದೀನಿ? ಲೈಫ್. ಎಲ್ಲರೂ ಹೇಳಿ, ಯಾಕೆ ರೈಚಸ್ನೆಸ್?
ಲೈಫ್. ಯಾಕೆ ರೈಚಸ್ನೆಸ್? ಎಲ್ಲರೂ ಹೇಳಿ, ಯಾಕೆ ರೈಚಸ್ನೆಸ್? ಲೈಫ್. ಲೈಫ್. ಆಮೆನ್, ಆಮೆನ್. ಕೀರ್ತನೆ 23:3. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಆಮೆನ್, ಆಮೆನ್. He restores my soul. He leads me in the paths of righteousness. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಾನು ನಡೀತೀನಲ್ಲ, ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ. ಸೊ ನೀತಿ ಮಾರ್ಗದಲ್ಲಿ ಹೆಂಗೆ ನಡಿಬೇಕು ಅಂದರೆ ನನಗೆ ಗೊತ್ತಿಲ್ಲ. ನೀತಿ ಮಾರ್ಗದಲ್ಲಿ ಆತನೇ ನನ್ನನ್ನು ನಡೆಸ್ತಾರೆ. ಎಲ್ಲರೂ ಹೇಳಿ ಹಲ್ಲೆಲೂಯಾ. ಈ ನೀತಿವಂತನು ಅನ್ನೋ ಸತ್ಯ ನಿಮ್ಮ ಲೈಫಲ್ಲಿ ಒಂದು ಬಿಡುಗಡೆಯನ್ನು ತಗೊಂಬರುತ್ತೆ, ಒಂದು ವ್ಯತ್ಯಾಸನ ತಗೊಂಬರುತ್ತೆ. ಗಾಡ್ ಈಸ್ ಗುಡ್ ಅನ್ನೋ ಸಂದೇಶ ಒಂದು ವ್ಯತ್ಯಾಸನ ತಗೊಂಬರುತ್ತೆ ಅನ್ನೋದು ಯಾವ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನೋಡ್ತಾ ಇರೋರು ಒಂದು ವೇಳೆ ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.